ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಾಯಿ ಚಂದನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಬ್ಲಾಗ್ ಮಾಡುವ ಅನ್ಕೊಂಡಿದ್ದೆ. ಎಂತ ಬ್ಲಾಗ್ ಅಂದ್ರೆ ಓಂಕಾರ್ ಕಲಾವಿದ್ರು ಆಲ್ರೆಡಿ ಎಲ್ಲರಿಗೂ ಗೊತ್ತಿಪ್ಪಂತ ನಾಟಕ ತಂಡನೇ. ನಂಗಂತೂ ತುಂಬಾ ಇಷ್ಟವಾದ ನಾಟಕ ತಂಡ. ಅದು ಅಲ್ಲದೆ ಈ ಬ್ಲಾಗ್ ಮಾಡಿ ಅಂತ ತುಂಬಾ ಜನ ಆಲ್ರೆಡಿ ಕಮೆಂಟ್ ಅನ್ನು ಮಾಡಿದ್ದೀರಿ. ಓಂಕಾರ್ ಕಲಾವಿದ್ರು ಕಿರುಪರಿಚಯ ಮಾಡಿ, ಓಂಕಾರ್ ಕಲಾವಿದ್ರು ಟೀಮ್ ನ ಅವ್ರ ಜೊತೆ ಮಾತಾಡ್ಸಿ ಅಂತ. ನಾ ತುಂಬಾ ದಿನದ ಹಿಂದೆನೆ ಈ ಬ್ಲಾಗ್ ಮಾಡ್ಕೊಂಡ್ಕೊಂಡಿದ್ದೆ, ಬಟ್ ಆಯ್ಲ ಇವತ್ತು ಕಾಲ ಕೂಡಿ ಹೋಯ್ತು. ಅಂತಕಂದ್ರೆ ಆಪುದೆಲ್ಲ ಒಳ್ಳೇದಕ್ಕೆ ನಾಟಕ ನಾನು ಆಲ್ರೆಡಿ ಕಂಡಿದ್ದೆ. ಅದನ್ನ ಕಂಡು ನಂಗೆ ತುಂಬಾ ಖುಷಿ ಆಯ್ತು. ಇವತ್ತು ಅವ್ರನ್ನ ಮಾತಾಡ್ಸುವ ಅನ್ಕೊಂಡಿದ್ದೆ. ಬನ್ನಿ ಹೆಂಗೆಲ್ಲ ಆತು ಎಂತೆಲ್ಲ ಮಾತಾಡ್ತೆ ಕಾಂಬ. ಸೊ ಬನ್ನಿ ಅವ್ರನ್ನ ಮಾತಾಡ್ಸುವ. ಬನ್ನಿ ಹಾಪ ಹಂಗಾರ ನಾಟಕ ಹೆಂಗತ್ತು, ಯಾರೆಲ್ಲ ಕಲಾವಿದ್ರಿ ಇವತ್ತಿದ್ರು, ಯಾರನ್ನೆಲ್ಲ ಮಾತಾಡ್ಸ್ತೇನೆ ಕಾಣ್ಕಲ್ಲ ನೀವು. ಬನ್ನಿ ಹಾಪ ಹಂಗಾರ. ನಾನಿವತ್ತು ಆಪುದೆಲ್ಲ ಒಳ್ಳೇದಕ್ಕೆ ಓಂಕಾರ ಕಲಾವಿದ್ರು ಹೊಸ ನಾಟಕ ಕಾಂಬಕ್ ಬಂದಿದ್ದೆ. ನಾನು ಆಲ್ರೆಡಿ ಕಂಡಿದೆ. ನಾವಿವತ್ತು ಚಂದ್ರ ಅವ್ರನ್ನ ಮಾತಾಡ್ಸ್ತಿತ್ತು. ಅವ್ರು ಆಲ್ರೆಡಿ ರೆಡಿ ಆತಿದ್ರು, ಮೇಕಪ್ ಮಾಡ್ಕಂತಿದ್ರ. ಚಂದ್ರವಣ್ಣ, ಸ್ವಾಗತ ನಮ್ ಚಾನಲ್ ನಿಮ್ಗೆ. ನಮಸ್ತೆ. ನಮಸ್ತೆ. ಹೇಳಿ, ಎಷ್ಟು ವರ್ಷ ಆಯ್ತು ನೀವು ಈ ಟೀಮಿಗೆ ಬಂದು? ನಂದು ಪ್ರಾಪರ್ ಮೂಲತಃ ಮೂಡುಬಿದ್ರೆ ಕಡಂದಳಿ ಅವನು. ಅಂದ್ರೆ ಇಲ್ಲಿ ಕುಂದಾಪುರ ಓಂಕಾರ ಟೀಮ್ ಬಂದಂದು 8-9 ವರ್ಷ ಆಯ್ತು. ಅಂದ್ರೆ ಒಳ್ಳೆ ರೀತಿ ನಾಟ ಮಾಡ್ಕೊಂಡು ಹೋಗ್ತಿದ್ದ, ಎಲ್ಲರಿಂದ ಅನ್ಯೋನ್ಯತೆಯಿಂದ ಬೆಳೆತಿದ್ದು. ನನ್ನ ಖುಷಿ ಆಗ್ತದೆ ಈ ಟೀಮ್ಗೆ ಬಂದು. ನಮ್ಗೂ ಅಷ್ಟೇ, ನಿಮ್ ನಾಟಕ ಕಂಬತ್ತಿಗೂ ಅಷ್ಟೇ ಖುಷಿ ಆಗ್ತ. ಮತ್ತೆ ಈ ನಾಟಕದಲ್ಲಿ ನಿಮ್ ರೋಲ್ ಬಗ್ಗೆ? ಆಪದಲ್ಲಿ ಒಳ್ಳೆದಕ್ಕೆ 2025 ಹೊಸ ನಾಟಕ 25 ಇವತ್ತಿಗೆ 4ನೇ ಶೋ. ನನ್ ರೋಲ್ ನಂಗೆ ಇಷ್ಟ ಆಯ್ತು. ಅಂದ್ರೆ ಹೀರೋಯಿನ್ ರೋಲ್ ಕೊಟ್ಟಿದ್ರು, ಒಂದ್ ಸ್ವಲ್ಪ ಫೀಲಿಂಗ್ ರೋಲ್. ನಂಗೆ ಇಷ್ಟ ಆಯ್ತು ರೋಲ್, ಖುಷಿ ಆಯ್ತು. ನಾನು ಫಸ್ಟ್ ನಾಟಕ ಕಂಡಿದ್ದೆ, ನಂಗೂ ತುಂಬಾ ಖುಷಿ ಆಯ್ತು. ಮತ್ತೆ ನೀವು ಎಲ್ಲ ಒಂದೆರಡ್ ನಾಟಕದಲ್ಲಿ ಒಂದು ತುಂಬಾ ಸೀರೆ ಚೇಂಜ್ ಮಾಡೋ ರೋಲ್ ಎಲ್ಲ ಇತ್ತು. ಅದ್ರ ಬಗ್ಗೆ ತುಂಬಾ ಜನ ಹೆಣ್ಮಕ್ಳಿಗೆ ಅಂತಕಂದ್ರೆ ಈಗ ಹೆಣ್ಮಕ್ಳಿಗೆ ಸೀರೆ ಉಡ್ಕೊಂಡ್ ಬರ್ತಿಲ್ಲ. ಆ ಟೈಮಲ್ಲಿ ನೀವು ಒಂದು ಸಾಂಗ್ ಒಳಗೆ ತುಂಬಾ ಸೀರೆ ಚೇಂಜ್ ಮಾಡ್ಕೊಂಡ್ ಬರ್ತೀವಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದಂದ್ರೆ ನಾನು ಕುಂದಾಪುರಕ್ಕೆ ಚಾಲೆಂಜ್ ಆಗಿ ತಕೊಂಡದ್ದು. ಅಂದ್ರೆ ಎಂತದ್ ಕಮ್ಮ ನಾಟಕಕ್ಕೆ ನಾ ಬಂದವನು ಒಂದು ತೆಕ್ಕಟ್ಟೆ. ಅಲ್ಲಿ ನಾ ಫಸ್ಟ್ ಶೋ ಅಲ್ಲಿ ನಾ ಮಾಡಿದ್ದು ಚಾಲೆಂಜ್ ತಗೊಂಡು ನಂಗೆ ಆಗ್ತದಿಲ್ವಾ ಅಂತ ಹೇಳಿ ಮಾಡಿದೆ. ಅಂದ್ರೆ ನಂಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಹಂಗಿದ್ರು. ಈ ರಾಜಣ್ಣ, ಈ ಕಿರಣ, ಸುರೇಶ ಎಲ್ಲರೂ ಸಪೋರ್ಟ್ ಹಂಗಿದ್ರ. ನಮ್ಮ ಟೀಮ್ ನವರೆಲ್ಲ ಸಪೋರ್ಟ್ ಮಾಡಿ ತೊಂದ್ರೆ ಎಲ್ಲ ಮಾಡು ಅಂತ ಹೇಳಿದ್ರೆ ಅದು ಮಾಡ್ಕೊಂಡು ಹೋದ್ರೆ ಸಕ್ಸಸ್ ಆಯ್ತು. ನಂಗೆ ಫುಲ್ ಖುಷಿ ಆಯ್ತು ಅಷ್ಟೇ. ನಮ್ಗೂ ಅಷ್ಟೇ. ಇವ್ರು ಬರೀ ಹೀರೋಯಿನ್ ರೋಲ್ ಮಾಡದೆ ವಿಲನ್ ರೋಲ್ ಅಲ್ಲೂ ತುಂಬಾ ಚಂದ ಮಾಡಿ ಆಕ್ಟಿಂಗ್ ಮಾಡಿರ. ತುಂಬಾ ಖುಷಿ ಆಯ್ತು. ನಿಮ್ದು ಈ ಅಮೂಲ್ಯವಾದ ಟೈಮ್ ಅನ್ನು ನಮ್ ಕೊಟ್ಟದಕ್ಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇನ್ನೋರ್ವ ನಮ್ಮ ತಂಡದ ಕಲಾವಿದರು ನಾಗರಾಜ್ ಬಿಜಾಡಿ ಹಲವಾರು ವರ್ಷದಿಂದ ನಮ್ ಜೊತೆನೆ ಇದ್ರು. ಎಲ್ಲ ರೀತಿಯ ಪಾತ್ರವನ್ನ ನಿರ್ವಹಿಸಬಲ್ಲಂತ ಒಂದು ಸಮರ್ಥ ಕಲಾವಿದ ನಾಗರಾಜ್ ಬಿಜಾಡಿ ಅವರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಷ್ಟು ವರ್ಷದಿಂದ ಈ ಓಂಕಾರ ಕಲಾ ತಂಡದಲ್ಲಿ ಇದ್ರಿ, ಅದ್ರ ಬಗ್ಗೆ ಒಂದು ಸಣ್ಣ ಪರಿಚಯ. 2011ರಿಂದ ನಾನು ಓಂಕಾರ ಕಲಾ ತಂಡದ ಕಾಯಂ ನಟನಾಗಿ ಈ ತಂಡದಲ್ಲಿ ನಮ್ಮ ಮೊದಲ ನಾಟಕ ಎಂತದ್ ಕಾಂಬದೇವರದಲ್ಲಿ ವಿಲನ್ ಶೇಡ್ ಇಂದ ಆರಂಭಗೊಂಡಿದ್ದು. ಆಲ್ಮೋಸ್ಟ್ ಎಲ್ಲಾ ರೀತಿಯ ಪಾತ್ರಗಳನ್ನು ನಾನು ಇದುವರೆಗೆ ನಿರ್ವಹಿಸಿಕೊಂಡು ಬಂದಿರ್ತೇನೆ. ಅದರಲ್ಲಿ ನನಗೆ ಅತಿ ಹೆಚ್ಚು ಇಷ್ಟ ಕೊಡೋ ಪಾತ್ರಗಳಂತ ಹೇಳಿದ್ರೆ ನೆಗೆಟಿವ್ ಶೇಡ್ ಪಾತ್ರಗಳು ನನಗೆ ತುಂಬಾ ಇಷ್ಟ. ಆ ಪಾತ್ರಗಳಲ್ಲೇ ನಾನು ಹೆಚ್ಚೆಚ್ಚು ನೈಪುಣ್ಯತೆಯನ್ನು ಕಂಡುಕೊಂಡು ಆದಷ್ಟು ಇಂಪ್ರೂವ್ ಮಾಡ್ಕೊಂಡು ಪ್ರೇಕ್ಷಕರ ಎದುರು ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ನಮ್ಮ ಕಲಾ ತಂಡದಲ್ಲಿ ನೀವು ವೇದಿಕೆ ಮುಂಭಾಗದಲ್ಲಿ, ಆ ವೇದಿಕೆ ಮೇಲ್ಭಾಗದಲ್ಲಿ ಆಕ್ಟರ್ ಆಗಿರ್ತೀರ. ವೇದಿಕೆ ಹಿಂಭಾಗದಲ್ಲಿ ನಿಮ್ಮ ಕೆಲಸ ಎಷ್ಟಿರುತ್ತೆ, ಏನಿರುತ್ತೆ? ವೇದಿಕೆಯ ಹಿಂಭಾಗದಲ್ಲಿ ಕೆಲವೊಂದು ನಾಟಕಗಳಲ್ಲಿ ಲೈಟ್ ಸೆಟ್ಟಿಂಗ್ಸ್ ಗಳನ್ನು ಮಾಡ್ತೇವೆ, ಹಿಂಭಾಗದಲ್ಲಿ ಸ್ಟೇಜ್ ಸೆಟ್ಟಿಂಗ್ಸ್ ಗಳನ್ನ ಮಾಡ್ತೇವೆ. ಇದು ನಾವು ವೇದಿಕೆ ಹಿಂಭಾಗದಲ್ಲಿ ಮಾಡುವಂತ ನಮ್ಮ ಕೆಲಸ ಆಗಿದೆ. ಮತ್ತೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ? ಫ್ಯಾಮಿಲಿ, ನನ್ನ ವೈಫ್ ಮತ್ತೆ ಮಗಳಿದ್ದಾರೆ. ಮಗಳು UKG ಅಲ್ಲಿ ಓದ್ತಿದ್ದಾರೆ. ವೈಫ್ ಕೂಡ ಅವರು ಕೆಲಸ ಮಾಡ್ತಾರೆ. ಹೆಸರು ಅನುಪಮ್ಮ ಅಂತೇಳಿ ಅವ್ರ ಹೆಸರು. ಅವರು ಕೂಡ ನಮ್ಗೆ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಒಂದೊಂದ್ಸಲ ನಾವು ಊರಿಂದ ಬರುವಾಗ ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡಿ ಇಡ್ಬೇಕಾಗತ್ತೆ. ನಮ್ಗೆ ಇದು ನೀರ್ ಬಾಟ್ಲ್ಗಳನ್ನ ರೆಡಿ ಮಾಡುತ್ತೆ. ಅದನ್ನೆಲ್ಲ ಒಂದು ಫೋನ್ ಮಾಡಿ ಹೇಳಿದ್ರೆ, ಇವತ್ತು ಇಂಥ ನಾಟಕ ಇದೆ, ಇಂಥ ಬಟ್ಟೆ ರೆಡಿ ಮಾಡು ಅಂತೇಳಿ ಹೇಳಿದ್ವಿ. ನಾವು ಬರೋದ್ರ ಒಳಗಡೆ ನಮ್ಮ ಬ್ಯಾಗ್ ಅನ್ನೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ಲದೆ ಇದ್ರೆ ಖಂಡಿತವಾಗಿ ನಾವು ಸಾಧಾರಣ 14 ವರ್ಷದ ಜರ್ನಿಯನ್ನ ನಾವು ಯಶಸ್ವಿಯಾಗಿ ಮುಂದುವರ್ಸಕ್ಕೆ ಸಾಧ್ಯನೇ ಆಗ್ತಿಲ್ಲ. ಇಡೀ ಫ್ಯಾಮಿಲಿಯ ಸಪೋರ್ಟ್ ಏನಿದೆ
ಅದು ಇದ್ದಿದ್ರಿಂದ ನಾವು ಇಷ್ಟು ವರ್ಷ ಈ ಕಲಾ ತಂಡದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಯ್ತು. ಹೊಸ ನಾಟಕ ಹಬ್ಬದೆಲ್ಲ ಒಳ್ಳೇದಕ್ಕೆ ಅಂತೇಳಿ ಒಂದು ನಾಟಕವನ್ನು ಕೂಡ ಬಿಟ್ಟಿದ್ದೆ. ಅದು ಕೂಡ ಅತ್ಯಂತ ಯಶಸ್ವಿ ಪ್ರದರ್ಶನವನ್ನು ಕಾಣುತ್ತದೆ. ಇದರಲ್ಲಿ ನಾನೊಂದು ಕೇರಳ ವ್ಯಕ್ತಿಯ ರೋಲ್ ಅಲ್ಲಿ ಮಾಡ್ತಾ ಇದ್ದೇನೆ. ಇದರಲ್ಲಿ ನೆಗೆಟಿವ್ ಮತ್ತೆ ಪಾಸಿಟಿವ್ 2 ಶೇಡ್ ಕೂಡ ಇದೆ. ಹಾಗಾಗಿ ಎಲ್ರು ಈ ಹಬ್ಬದೆಲ್ಲ ಒಳ್ಳೇದನ್ನ ನಾಟಕವನ್ನ ನೋಡಿ ನಮ್ಮನ್ನ ಹಾರೈಸಬೇಕು. ಹಾಗೆ ಸದಾ ತಮ್ಮ ಬೆಂಬಲ ನಮ್ಮ ಓಂಕಾರ ಕಲಾ ತಂಡಕ್ಕೆ ಇರ್ಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಈಗ ನಮ್ ಜೊತೆ ಓಂಕಾರ ಕಲಾವಿದ್ರಾದಂತ ಸುರೇಶ್ ಅಣ್ಣ ಅವ್ರು ನಮ್ ಜೊತೆ ಇದ್ದಾರೆ. ನಮಸ್ತೆ ಸುರೇಶ್ ಅಣ್ಣ. ನಮಸ್ತೆ. ನಮಸ್ತೆ. ಎಷ್ಟು ವರ್ಷದಿಂದ ನೀವು ಈ ಫೀಲ್ಡ್ ಅಲ್ಲಿ ಇದ್ರಿ? ನಾವು ಓಂಕಾರ ತಂಡ ಪ್ರಾರಂಭ ಆದ್ರಿಂದ ಇತ್ತು. ಇದು 11ನೇ ವರ್ಷ. ಸ್ಥಾಪಕ ಸದಸ್ಯರು ನಾವು. ಆ, ಈ ಹೊಸ ನಾಟಕದ ಬಗ್ಗೆ ಈ ಹೊಸ ನಾಟಕದಲ್ಲಿ ಕಾಮಿಡಿ ಸಪೋರ್ಟಿಂಗ್ ರೋಲ್. ಎಲ್ಲಾ ನಾಟಕದಲ್ಲೂ ಹೆಚ್ಚಾಗಿ ಅದೇ ರೋಲ್ ಮಾಡೋದು ನಾವು. ಒಳ್ಳೆ ರೋಲೆ. ಈ ನಾಟಕದಲ್ಲೂ ಇನ್ನು ಲೈಕ್ ಮಾಡಿರಿ ನಿಮ್ ಕಾಮಿಡಿ. ಇಸ್ ನಾಟಕದಕ್ಕಿಂತ ಈ ನಾಟಕದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಯ್ತು ನಿಮ್ ಕಾಮಿಡಿ. ಹೌದಾ? ಅದು ಜನರು ಹೇಳಕ್ಕೆ, ನೀವೇ ಹೇಳಕ್ ಕಂಡಾರ. ನಮ್ಗೆಲ್ಲ ಒಂದೇ ತರ ಕಾಮಿಡಿ ಸಪೋರ್ಟಿಂಗ್. ಅದೇ ಖುಷಿ ಪಾತ್ರ. ಈಗ ಜನಗಳು ನಿಮ್ಮನ್ನ ನಾಟಕದಿಂದ ಗುರ್ತಿಸುತ್ತಲ್ಲ, ಅದರಿಂದ ನಿಮ್ಗೆ ಎಷ್ಟು ಖುಷಿ ಆಯ್ತು? ಅದ್ರದ್ದು ಖುಷಿ ಆತ. ಆದ್ರೆ ಅದೇ ನಾಟಕ ಸೇರೋಕೆ ನಮ್ಗೆ ಅದನ್ನು ಗುರ್ತಿರ್ತಾರೆ ನೋಡಿ. ಅದು ನಮ್ಗೊಂಥರ ಹೆಮ್ಮೆನೇ ವಿಷಯ. ಹೆಚ್ಚು ಮೊದ್ಲಿಂದ ಆಸೆ ಪಟ್ಟದ ಹಾಗೆ ಪೋಷಕ ನಟ ಇರ್ಕಂದೇಳಿ ಶಾಲೆನ ಜೀವನದಾಗೆಲ್ಲ ನಾಟಕ ಪ್ರಾಸನ ಎಲ್ಲ ಮಾಡ್ಕೊಬಂತ. ಹಾಗೆ ನಮ್ದೇ ಒಂದು ಟೀಮ್ ಮಾಡ್ತೆ. ಅದೀಗ ಯಶಸ್ವಿ ಆಯ್ತು. ಅದೇ ಖುಷಿ. ನಿಮ್ಮ ಸಂಸಾರ ಜೀವನದ ಬಗ್ಗೆ? ಸಂಸಾರ ಅಂದ್ರೆ ಹೆಂಡತಿ, 2 ಮಕ್ಳು, 1 ಗಂಡು 1 ಹೆಣ್ಣು. ಮಗ 2ನೇ ಕ್ಲಾಸ್, ಮಗಳು ಸಣ್ಣೋಡು 3 ವರ್ಷ ಅಷ್ಟೇ. ಹೆಂಗ್ ಖುಷಿ ಆತ್ತ? ಸಂಸಾರದಲ್ಲಿ ಸಪೋರ್ಟ್ ಇತ್ತ? ಸಂಸಾರ ಸಪೋರ್ಟ್ ಇದ್ಕೋಯ್ ನಮ್ಗೆ ಈಗೆಲ್ಲ ಬುಕ್ ರಾತ್ರಿ ಮೊದ್ಲಿಂದಾನು ಸಪೋರ್ಟ್ ಇತ್ತು. ಅದು ಮಾತ್ರ ಖುಷಿ ವಿಷಯ. ಹಾಗೆ ಮತ್ತೆ ಕೆಲಸ ಇತ್ತಲ್ಲ, ಅದು ಸೇರಿ 2 ನಡೀತೈತಿ. ನೀವು ಇಲ್ಲಿ ಮಾಡುವಂತ ನಾಟಕ ಮಾತ್ರ ಕಾಣ್ತು, ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತ. ಈಗ ಬೇಗ ನೀವು ವರ್ಕ್ ಇರುತ್ತ, ಬಟ್ಟೆ ರೆಡಿ ಮಾಡ್ಕೊಂಡು ಕೆಲ್ಸದಿಂದ ಬಂದು ಅದೆಲ್ಲ ಯಾವ ತರ? ಅದೆಲ್ಲ ಇತ್ತು ನಿಜವಾಗಿ. ನಮ್ಗೆ ಮನೆಯಲ್ಲ ಸಪೋರ್ಟ್ ಮಾಡ್ತಾರೆ. ಹೆಂಡತಿ ಬಟ್ಟೆ ಇಸ್ತ್ರಿ ಹಾಕಿರ್ತಾಳ, ಬ್ಯಾಗ್ ಹಾಕಿರ್ತಾರ. ನಾವು ರೆಡಿ ಸ್ನಾನ ಮಾಡಿ ಬಪ್ಪದೆ ಹೆಚ್ಚಿರುತ್ತೆ. ಆಗಿರುತ್ತೆ ಸಪೋರ್ಟ್ ಹೋಗಿ ಅದೆಲ್ಲ ಆತ್. ಮತ್ತೆ ಕೆಲಸ ಟೈಮಿಗೆ ಬೆಳಿಗ್ಗೆ ಬೇಗ ಹೋಯ್ಕ ನಾವು ಮನ್ಕೊಂಡ್ರು ಟೈಮ್ ಸರಿಯಾಗಿ ಹೇಳಿಸ್ತಾರೆ. ಅದೆಲ್ಲ ಒಳ್ಳೆ ವಿಷಯ. ಅದೇ ಟೀಮ್ ಬಗ್ಗೆ ಎಂತದಾರು ಹೇಳೋದಿದ್ರೆ? ಟೀಮ್ ಬಗ್ಗೆ ಹೇಳೋದಂದ್ರೆ ನಮ್ಮ ಟೀಮ್ ನಮ್ಮ ಹೆಮ್ಮೆ ಅಷ್ಟೇ. ಎಲ್ಲರೂ ಒಳ್ಳೆ ರೀತಿಯಾಗಿತ್ತು. ಅದೇ ಒಗ್ಗಟ್ಟಿಂದ ಇಟ್ಕೊ, ಎಲ್ಲಾ ಸಪೋರ್ಟ್ ಇಟ್ಕೋಯಿ, ಮತ್ತೆ ಎಲ್ಲರೂ ಹೊಂದಾಣಿಕೆಯಿಂದ ರೆಡಿ ಮಾಡೋದು. ನಾಟಕ ರೆಡಿ ಮಾಡೋದು ಹಾಗೆ ಎಲ್ಲರೂ ಒಟ್ಟು ಸೇರಿ ಮಾಡೋದು. ಆಸೆ ಇದ್ರು ಹಂಗೆ ಹೆಚ್ಚಾಗಿ ಬಾಬಣ್ಣ ಜೋಕ್ ರೆಡಿ ಮಾಡ್ತಾ ನಾವೆಲ್ಲ ಸಪೋರ್ಟ್ ಆಗಿ ಮಾಡೋದ್ರಿಂದ ಒಂದು ಯಶಸ್ಸು ಆಗ್ತು. ಅದೇ ಯಶಸ್ಸಿನ ನಮ್ದು ಗುಟ್ಟು ಅಂದ್ರೆ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಓಂಕಾರ ತಂಡದ ಈ ಕಾಮಿಡಿ ಸೆಕ್ಷನ್ ಮೇನ್ ಪಿಲ್ಲರ್. ನಮ್ಮ ಇಡೀ ನಾಟಕನ ಒಂದು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಜನರನ್ನ ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಇರುವಂತ ಕುಂದಾಪುರದ ಚಾರ್ಲಿ ಚಾಪ್ಲಿನ್ ಅನ್ನೋದು ಗೊತ್ತಿಲ್ಲ ಅಂತ ಒಳ್ಳೆ ಸ್ಟ್ರಾಂಗ್ ಕಲಾವಿದ ಬಾಬಣ್ಣ. ಕೃಷ್ಣ ದೇವಾಡಿಗ ಅವರ ಹೆಸರು ಬಾಬಣ್ಣ. ವೃತ್ತಿಯಲ್ಲಿ ರಿಕ್ಷಾ ಚಾಲಕರ ನಮ್ಮ ತಂಡ. ಬಾಬಣ್ಣ, ಎಷ್ಟು ವರ್ಷದಿಂದ ಈ ಟೀಮ್ ಅಲ್ಲಿ ಇದ್ರಿ? ನಾನು ಒಂದು 10-11 ವರ್ಷ ಆಯ್ತು ಟೀಮ್ ಮಾಡಿ. ನೆನಪತ್ಕಂಬ ದೇವರಿಂದ ಮಾಡ್ಕೊ ಬಂದದ್ದು. ಆದ್ರೆ ಜನ ಡಿಸೆಂಬರ್ 8 ಅಂದೇಳಿ ಒಂದು ಗಮ್ಮತ್ತಿನ ಮದುವೆಯಿಂದ ಆಗಲೇ ಒಂದು ನಾಟಕ ಮಾಡಿದ್ದು. ಅದ್ರಲ್ಲಿ ನಾನು ಕುರ್ಕನ್ ರೋಲ್ ಮಾಡಿದೆ. ಜನ ಆ ರೋಲಿಂದ ನಾನು ಗುರ್ತಿಸಿದ್ರು. ಅದ್ರ ಮೇಲೆ ಡಿಸೆಂಬರ್ 8 ಎಷ್ಟೇ ಹೇಳಿದ್ರು ಅಷ್ಟೇ, ಎಂತಾರು ಬಿಡುದಿಲ್ಲ, ಕಣ್ಣ ಮುಚ್ಚಾಲೆ, ಲಾಸ್ಟ್ ಟೈಮ್ ವಾಚ್ಮ್ಯಾನ್ ಮಾಡ್ತಾರೆ. ಅದ್ರಲ್ಲೆಲ್ಲ ನಾನು ಕುರ್ಕನೆ ಮಾಡತ್ತೆ. ಬಟ್ ನಮ್ ಕುಂದಾಪುರ ಜನ ನಂಗೆ ಒಂದೇ ಹೇಳುದು, ಸ್ಟೋರಿ ಏನೇ ಮಾಡಿ ನೀವು ರೋಲ್ ಚೇಂಜ್ ಮಾಡ್ಬೇಡಿ ಅಂತ ಹೇಳಿ ಹೇಳ್ತಾರೆ. ಆದ್ರೆ ನಮ್ಗದು ಮಾಡಿ ಬೇಜಾರಾಯ್ತು. ಕೆಲವ್ರು 100ರಲ್ಲಿ 70% ಜನ ಹಂಗೆ ಹೇಳ್ತಾರೆ, ಕ್ಯಾರೆಕ್ಟರ್ ನಿಮ್ ಚೇಂಜ್ ಮಾಡ್ಬೇಡಿ, ನೀವು ಕುಡ್ಕನೆ ಮಾಡಿ ಅಂತ. ಬಟ್ 30% ಜನ ಈ ವರ್ಷ ಒಂದು ಚೇಂಜ್ ಮಾಡಿ ಮಾಡ್ರಿ ಅಂತ. ಬಟ್ ನಾವೊಂದು ಡಿಸೈಡ್ ಮಾಡಿದ್ದೆ ಅಂತಂದ್ರೆ, 1 ವರ್ಷ ಆ ತರ ಮಾಡ್ರೆ 1 ವರ್ಷ ಮತ್ತೊಂದು ಈ ತರ ಮಾಡುವ ಅಂತ ಹೇಳಿ. ಆದ್ರೆ ಒಂದು ಜನ ಈ ಕುಂದಾಪುರ ಕನ್ನಡ ಜನರನ್ನ ಕಲಾಭಿಮಾನಿಗಳನ್ನ ನಗ್ಸೋದು ತುಂಬಾ ಕಷ್ಟ. ತುಂಬಾ ಅಂದ್ರೆ ತುಂಬಾ ಕಷ್ಟ. ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಬಪ್ಪು, ರೀಲ್ಸ್ ಎಲ್ಲ ಬಪ್ಪು, ಈಗ ಭಾರಿ ಕಷ್ಟ ಆಗ್ತಿತ್ತು. ಆದ್ರೂ ನಾವು ಏನೋ ಮಾಡ್ತಿತ್ತು, ಅದನ್ನ ಕಂಡು ಜನ ನೆಗೆಟಿವ್ ಅದನ್ನ ರಿಸೀವ್ ಮಾಡ್ತಿದ್ರ ಅಂದ್ರೆ ಅದು ನಮ್ಮ ಪುಣ್ಯ ಅಂತ ನಾವು ಅನ್ಕೊಂತ. ಬಟ್ ನಾವ್ ಏನೇ ಮಾಡ್ರು ಜನ ಅದನ್ನ ರಿಸೀವ್ ಮಾಡ್ತಾ ಇದ್ರು. ರೀಸೆಂಟ್ ಆಗಿ ಹೊಸ ನಾಟಕ 55ನೇ ಪ್ರಯೋಗ ಆಗ್ತಾ ಇತ್ತು. ಒಳ್ಳೆ ಪ್ರಶಂಸೆ ಬಂದಿತ್ತು. ಅಡ್ಡಿಲ್ಲ, ಒಳ್ಳೆ ಇತ್ತು ಅಂದೇಳಿ. ಇನ್ನೂ ಸೆಟ್ ಆಗ್ತಾ ಇತ್ತು. ಅಡ್ಡಿಲ್ಲ, ಈ ನಾಟಕ ಒಂದ್ ಒಳ್ಳೆ ರೀತಿ ನಡೀತಾ ಇತ್ತು.
ಇಡೀ ನಾಟಕ ಒಂದು 2:30 2:45 ಗಂಟೆ ನಾಟಕ ಇತ್ತು. ಅದರಲ್ಲಿ ಸ್ಟೋರಿ ಸೆಕ್ಷನ್ ಹೊರತುಪಡಿಸಿದ್ರೆ ಕಾಮಿಡಿಯಲ್ಲಿ ಜನಕ್ಕೆ ಎಂಬ ಜಾಸ್ತಿ. ಅದನ್ನೊಂದು ರೆಡಿ ಮಾಡ್ತಾರೆ, ನೀವು ಎಷ್ಟು ಶ್ರಮ ಪಟ್ಟಿರಿ, ಯಾವ ರೀತಿ ಅದಕ್ಕೆ ಪ್ರಿಪೇರ್ ಆಗಿರಿ? ಅದನ್ನ ನಾವು ಒಂದು ಕಾಮಿಡಿಗೆ ಇಂಥದೊಂದು ಚೇಂಜ್ ಮಾಡುವ, ಇಂಥದೊಂದು ಕಾಮಿಡಿ ಮಾಡುವಂತ ಒಂದು ಸೆಟ್ ಮಾಡುವಾಗ ಅದು ಮಾಡಿಸ ಅದು ರೀಲ್ಸ್ ಎಂತದೋ ಬಂದಿರುತ್ತೆ. ಆದ್ರೆ ಅದನ್ನ ಆದಷ್ಟು ನಾವು ಸ್ಪಾಟ್ ಕಾಮಿಡಿಗಳನ್ನ ಮಾಡ್ಕೊಂಡು ಹೋದ್ರೆ ಜನ ಅದನ್ನ ರಿಸೀವ್ ಮಾಡ್ತಾರೆ. ಆದ್ರೆ ಕಾಮಿಡಿ ಮಾಡಿ ಜನರನ್ನ ನಗ್ಸೋದಿತ್ತಲ್ಲ ತುಂಬಾ ಕಷ್ಟ. ಮೊದ್ಲೆಲ್ಲ ನಡೀದೋಯ್ತು ಸಣ್ಣ ಪುಟ್ಟ ಕಾಮಿಡಿ ಜನ ನಗಿರ್ತಾ ಇದ್ರು. ಈಗ ತುಂಬಾ ಅಂದ್ರೆ ತುಂಬಾ ಕಷ್ಟ ಈಗ. ಆದ್ರೂ ನಮ್ ಟೀಮ್ ಇಂದ ಕಾಮಿಡಿ ಇತ್ತು ಅಂದ್ರೆ ಒಂದು ನಾವ್ ಏನೇ ಮಾಡ್ತಾ ಇತ್ತು, ಏನೇ ಕಾಮಿಡಿ ಮಾಡ್ಲಿ ಜನ ಅದನ್ನ ರಿಸೀವ್ ಮಾಡ್ತಾ ಇದ್ರ ಅಂದ್ರೆ ನಮ್ ಟೀಮ್ ಇಂದ ನಮ್ಗೆ ಅದೊಂದು ಹೆಮ್ಮೆ ಅಂತ ಅನ್ಸುತ್ತೆ. ಬಟ್ ನಮ್ ಕುಂದಾಪುರ ಕನ್ನಡ ಜನ ನಮ್ಮ ಓಂಕಾರ ತಂಡನ ತುಂಬಾ ಪ್ರೋತ್ಸಾಹ ಕೊಟ್ಟಿರ. ನಾವು ಒಂದು ಶೋ ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಏನೇ ಮಾಡ್ಲಿ ಒಳ್ಳೇದಾಗಿಲ್ಲ ಅಂತ ಇವತ್ತಿನವ್ರಿಗೆ ಹೇಳಿಲ್ಲ, ಒಳ್ಳೇದಾಯ್ತು ಇನ್ನೂ ಒಳ್ಳೇದ್ ಮಾಡಿ ಅಂತ ಹೇಳಿರ್ಬಿಟ್ರೆ. ಬಟ್ ಒಳ್ಳೇದಾಗ್ಲಿಲ್ಲ ನಿಮ್ದು, ಅದು ಹಂಗಾಯ್ತು ಹಿಂಗಾಯ್ತು ಅಂತ ಇವತ್ತಿನವ್ರಿಗೆ ಯಾರು ಹೇಳಿಲ್ಲ. ಜನ ನಮ್ಮನ್ನ ತುಂಬಾ ಬೆಂಬಲಿಸಿದ್ರು. ಕಲಾಭಿಮಾನಿಗಳೇ ನಾವು ಯಾವತ್ತೂ ನಮ್ ಟೀಮ್ ಅವ್ರ ಋಣಿ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ನಮ್ಗೀಗ ಕೆಲವು ಸಂಘಟಕರು ಕೆಲವು ಸಂಸ್ಥೆಗಳು ನಮ್ ನಾಟಕ ಕೊಡ್ತಾರೆ. ಸರ್ ಎಷ್ಟೊತ್ತಿಗೆ ನಾಟಕ ಸ್ಟಾರ್ಟ್ ಆತ ಅಂತ ಹೇಳಿದ್ರೆ, ಇಲ್ಲ ನಿಮ್ಗೆ ಎಕ್ಸಾಕ್ಟ್ 10 ಗಂಟೆಗಂತೂ ಗ್ಯಾರಂಟಿ ಕೊಡ್ತು ಅಂತ ಹೇಳ್ತಾರೆ. ನಾವು ಅದಕ್ಕೆ ಆ ಟೈಮಿಗೆ ಸರಿ ಕೆಲಸಕಾರಿ ಎಲ್ಲರೂ ಕೆಲ್ಸಕ್ಕೆ ಹೋಗೋರಿ. ಒಂದ್ 8 ಗಂಟೆಗೆ ನಾವ್ ಅಲ್ಲಿ ಬಂದ್ ರೀಚ್ ಆಗುತ್ತೆ. ಯಾಕಂದ್ರೆ ನಮ್ದೇ ಆದ ಕೆಲಸಗಳೆಲ್ಲ ಇರುತ್ತೆ, ಸ್ಟಾರ್ಟಿಂಗ್ ಅದು ಇದು ಅಂತ ಇರುತ್ತೆ. 10 ಗಂಟೆ ಆದ ನಂತರ 11 ಆಗುತ್ತೆ, 12 ಆಗುತ್ತೆ, ಕೆಲವು 12:30, ಕೆಲವರು 1 ಗಂಟೆ ಆದ್ರೂ ನಮ್ಗೆ ಸ್ಟೇಜ್ ಕೊಡುದಿಲ್ಲ. ನಾವು ಅಷ್ಟೊತ್ತು ಕಾದು ಏನೋ ಒಂದು ಇಂಟ್ರೆಸ್ಟ್ ಇಂದ ಬಂದಿರುತ್ತೆ ನಾವು ಒಳ್ಳೆ ರೀತಿಯಲ್ಲಿ ನಾಟಕ ಮಾಡ್ಕಂತ ಹೇಳಿ. ಬಟ್ 12:30 1 ಗಂಟೆಗೆಲ್ಲ ಕೊಟ್ಟ ದುಡ್ಡು. ದಯವಿಟ್ಟು ಅದು ಆತರ ಎಲ್ಲೂ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಮಗೂ ಕೆಲಸ ಕಾರ್ಯಗಳಂತ ತುಂಬಾ ಇರುತ್ತೆ. ನಿಮ್ಗೂ ಪ್ರೋಗ್ರಾಮ್ ಮಾಡ್ಕಂತ ಇರುತ್ತೆ ಹೌದು. ಬಟ್ ನೀವು ಅದಕ್ಕೊಂದು ಟೈಮಿಂಗ್ಸ್ ಕರೆಕ್ಟ್ ಫಿಕ್ಸ್ ಮಾಡ್ಕೊಂಡು ನಮ್ಗೊಂದು ಒಳ್ಳೆ ಸರಿಯಾದ ಸಮಯಕ್ಕೆ ಒಂದು ಸ್ಟೇಜ್ ಕೊಡಿ. ಯಾಕಂದ್ರೆ ಜನ ಎಷ್ಟೇ ಒಳ್ಳೆ ನಾಟಕ ಇದ್ರು 12 ಗಂಟೆ ಮೇಲೆ ಜನ ನಿಲ್ಲುದಿಲ್ಲ. ಯಾಕಂದ್ರೆ ಈಗಲೇ ಯಕ್ಷಗಾನನೇ ನೋಡಿ ನೀವು, ಕಾಲಮಿತಿಯಾಗಿ ಯಕ್ಷಗಾನ ಮಾಡಿದ್ರೆ 12:30 ಅವ್ರು ಕ್ಲೋಸ್ ಮಾಡ್ತಾರೆ. ಇನ್ನೊಂದು ಬೇರೆ ಅಂತಂದ್ರೆ ಯಕ್ಷಗಾನದವ್ರು ಮೊದ್ಲು ಬೆಳಿಗ್ಗೆ ಮನೆಗೆ ಬರ್ತಿದ್ರೆ, ಈಗ ನಾವು ಬೆಳಿಗ್ಗೆ ಮನೆಗೆ ಹೋಗುವಂತ ಪರಿಸ್ಥಿತಿ ಬಂದಿತ್ತು. ಅವ್ರು ಕ್ಲೋಸ್ ಮಾಡುವಾಗ ನಾವು ಸ್ಟಾರ್ಟ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಎಷ್ಟೋ ಕಡೆ 12:30 1 ಗಂಟೆಗೆಲ್ಲ ಸ್ಟೇಜ್ ಕೊಟ್ಟಿರೋ. ದಯವಿಟ್ಟು ಸಂಘಟಕರಲ್ಲಿ ನಾವು ಕೇಳೋದೇನಂದ್ರೆ, ಕಳಕಳಿಯಾಗಿ ಕೇಳೋದೇನಂದ್ರೆ, ಸರಿಯಾದ ಸಮಯಕ್ಕೆ ಒಂದು ಸ್ಟೇಜ್ ಕೊಡಿ ನಮ್ಗೆ. 10:30 ನಿಮ್ ಕಾರ್ಯಕ್ರಮನು ಚಂದ ಆಗ್ತ, ನಾವು ಒಂದು ಒಳ್ಳೆ ಇಂಟ್ರೆಸ್ಟ್ ಇಂದ ಮಾಡತ್ತ. ಇನ್ನೊಂದ್ ಜನ ಕೂತ್ಕೊಳ್ಳೋದಿಲ್ಲ, ಅದು ನಿಮ್ಗೂ ಗೊತ್ತು. ನಂತರ ನಾಳೆ ಹೇಳ್ತೀರಿ ನೀವು ಜನ ಯಾರಿಲ್ಲ, ನಾಟಕ ಒಳ್ಳೆ ಆಗಿಲ್ಲ ಅಂತ. ನಾಟಕ ಒಳ್ಳೆ ಮಾಡ್ಕಂದ್ರೆ ಜನ ಬೇಕು, ಪ್ರೇಕ್ಷಕರ ಸಪೋರ್ಟ್ ಬೇಕು ನಮ್ಗೆ. ದಯವಿಟ್ಟು ನಾವೆಲ್ಲ ಸಂಘಟಕರಲ್ಲಿ ಬೇಡೋದು ಒಂದೇ, ನೀವೊಂದು ಟೈಮ್ ಕೊಡ್ತೀರಾ, ನಿಗದಿತ ಟೈಮ್ ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ತೊಂದ್ರೆ ಇಲ್ಲ. ಆ ಸಮಯಕ್ಕೆ ಸರಿಯಾಗಿ ಒಂದು ಸ್ಟೇಜ್ ಕೊಡಿ. ನಾವು ನಿಮ್ಮ ಕಾರ್ಯಕ್ರಮ ಒಳ್ಳೆ ಮಾಡಿ ಕೊಡೋದು ನಮ್ಮ ಓಂಕಾರ ತಂಡದ ಕರ್ತವ್ಯ. ಹಂಗೆ ನಮ್ಮನ್ನೆಲ್ಲ ನಗಿಸುವಂತ ಕುಂದಾಪುರ ಭಾಗದಲ್ಲಿ ಸಾವಿರಾರು ಜನ ಕಲಾಭಿಮಾನಿಗಳು ಹೊಂದಿರುವಂತ ಕೃಷ್ಣಣ್ಣ, ನಿಮ್ಮ ಒಂದು ಫ್ಯಾಮಿಲಿ ಒಂದು ಸಣ್ಣ ಪರಿಚಯ. ಫ್ಯಾಮಿಲಿ, ನಾನು ಮದುವೆಗೆ ನಂಗೆ 2 ಮಕ್ಕಳಿತ್ತು. 12 ವರ್ಷ ಆಯ್ತು ನಾನು ಮದುವೆಯಾಗಿ. ಒಂದು ಗಂಡು ಒಂದು ಹೆಣ್ಣು. ನನ್ನ ವೃತ್ತಿ ರಿಕ್ಷಾ ಚಾಲಕ ನಾನು. ಅದೇ ನನ್ನ ಮಗಳು 3ನೇ ಕ್ಲಾಸ್ ಓದ್ತಿದ್ದಾಳೆ, ಮಗ 7ನೇ ಕ್ಲಾಸ್ ಓದ್ತಾ ಇದ್ದ. ಮಗನ ಹೆಸರು ದಿಗಂತ್ ಅಂತ, ಮಗಳ ಹೆಸರು ಸ್ಮೃತಿ ಅಂತ, ಹೆಂಡತಿ ಹೆಸರು ಶೋಭಾ ಅಂತ. ನನ್ನ ಸಣ್ಣ ಫ್ಯಾಮಿಲಿ, ನಾನೇ ಒಂದು ಸಪರೇಟ್ ಆಗಿ ಬೇರೆ ಮನೆ ಮಾಡ್ಕೊಂಡು ಒಂದು ಹೆಂಡತಿ ಮಕ್ಕಳ ಜೊತೆ ಒಳ್ಳೆ ರೀತಿಯಲ್ಲಿ ಇದೆ. ಇದೊಂದು ನಮ್ದು ಹವ್ಯಾಸ. ಇದು ಕಲಾಮಾತೆ ನಮ್ಗೆ ಕೊಟ್ಟ ಒಂದು ಭಿಕ್ಷೆ ಅಂತ ನಾವ್ ಹೇಳ್ಕೊಂಡ್ಲಕ್ಕ. ಎಲ್ರಿಗೂ ಸಿಗುದಿಲ್ಲ ಈ ಅವಕಾಶ. ಬಟ್ ಆ ತಾಯಿ ನಮ್ಮ ಮೇಲೆ ಆಶೀರ್ವಾದ ಕೊಟ್ಟಿದ್ದಲ್ಲ, ಆ ತಾಯಿ ಸೇವೆ ನಾವು ಮಾಡ್ತಾ ಇದ್ವಿ. ಎಷ್ಟು ವರ್ಷ ಮಾಡುತ್ತೇನೋ ಗೊತ್ತಿಲ್ಲ. ಇರೋ ತನಕ ನಾವು ಜನರನ್ನ ನಗ್ಸ್ಕೊಂಡು ಆ ತಾಯಿ ಸೇವೆ ಮಾಡ್ಕೊಂಡು ಇದ್ರಲ್ಲೇ ಇರ್ತೀವಿ. ಬಾಬಣ್ಣ, ನಿಮ್ದು ಆಲ್ಮೋಸ್ಟ್ ಕುಡುಕ ಸೀನ ಮತ್ತೆ ಬೇರೆ ಬೇರೆ ಶಂಕರ, ಅದು ಆ ರೀತಿ ಕುಡ್ಕನ್ ರೋಲ್ ಮಾಡಿ ನೀವು ಇದ್ ಮಾಡ್ತಾರ. ಆ ಕುಡ್ಕನ್ ರೋಲ್ ಮಾಡ್ರೆ ಹೆಂಗು ಪಾಸ್ ಆತ್ ನಾಟಕ, ಅದೆಲ್ಲ ನಾವು ಖಂಡಿತ ನಿಮ್ ಜೊತೆಗೆ ಇತ್ತ. ಅದನ್ನ ಬಿಟ್ಟು ಈ ಹೊಸ ನಾಟಕದಲ್ಲಿ ಕುಡುಕ ಅಲ್ಲ, ಅವರು ಜನರನ್ನ ಹಿಡಿದಿಟ್ಕಣಕ, ಜನರನ್ನ ಕಂಟ್ರೋಲ್ ಮಾಡ್ತಾರೆ. ಅದಿಷ್ಟು ಚಾಲೆಂಜ್ ಈ ನಾಟಕದಲ್ಲಿ. ಹೊಸ ರೋಲ್, ಹೊಸ ಒಂದು ಕ್ಯಾರೆಕ್ಟರ್ ಬಗ್ಗೆ ಎಂತ ಹೇಳ್ತಾರೆ? ಕರೆಕ್ಟ್ ನೀವ್ ಹೇಳೋದು. ಕುಡ್ಕನ್ ರೋಲ್ ಮಾಡಿದ್ರೆ ಎಂತ ಕಾಮಿಡಿ ಮಾಡ್ರು ಜನ ಆ ಕ್ಯಾರೆಕ್ಟರ್ಗೆ ನೆಗೆಡ್ತಾರೆ. ನೀವ್ ಎಂತದೇ ಜೋಕ್ ಮಾಡ್ರು ನೆಗೆಡ್ತಾರೆ. ಆದ್ರೆ ನಾರ್ಮಲ್ ಆಗಿ ಕಾಮಿಡಿ ಮಾಡಿ ಜನರನ್ನ ಹಿಡಿದು ಇಟ್ಕೊಂಡು ತುಂಬಾ ಅಂದ್ರೆ ತುಂಬಾ ಕಷ್ಟ. ನಾವೀಗ ಒಂದು ಶೋ ಮಾಡದ್ಮೇಲೆ ಕೆಲವೊಂದು ಜೋಕ್ ಈಗ ನೆಗಡ್ಲಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಇದ್ರಲ್ಲಿ ಚೇಂಜ್ ಮಾಡತ್ ನಾವು ಮಾಡಿ ಈಗಳು ಮಾಡ್ತಾನೆ ಇತ್ತು. ಆದ್ರೆ ನನ್ಗೆ ಮನಸ್ಸಿಗೆ ಖುಷಿ ಕೊಟ್ಟ ಪಾತ್ರ ಅಂದ್ರೆ ಕುಡ್ಕನ್ ಪಾತ್ರ. ಜನ ಯಾಕಂದ್ರೆ ನನ್ ತುಂಬಾ ರಿಸೀವ್ ಮಾಡಿರ ಆ ಪಾತ್ರದಲ್ಲಿ. ಅದನ್ನ ಮಾಡಿ ನಾರ್ಮಲ್ ಆಗಿ ಕಾಮಿಡಿ ಮಾಡ್ಕಂತ ಹೇಳಿದ್ರೆ ಸ್ವಲ್ಪ ತುಂಬಾ ಕಷ್ಟನೇ. ಅದು ಪ್ರಯತ್ನ ಪಡ್ತಾ ಇತ್ತು. ಟೋಟಲ್ ಆಗಿ ನಾವು ಎಂತ ಹೇಳ್ಕಂತ ಹೇಳಿದ್ರೆ, ಕಲಾಭಿಮಾನಿಗಳಿಗೆ ನಮ್ಮ ತಂಡದ ಪರವಾಗಿ ಒಂದು ತುಂಬಾ ಧನ್ಯವಾದ ಹೇಳ್ತೇವೆ. ಯಾಕಂದ್ರೆ ನಾವ್ ಎಂತ ಮಾಡೋ ರಿಸೀವ್ ಮಾಡ್ತಾ ಇದ್ದೇವೆ. ಇನ್ನು ಒಳ್ಳೊಳ್ಳೆ ನಾಟಕ ಕೊಡುವಂತ ಪ್ರಯತ್ನ ಮಾಡ್ತೀವಿ. ನಮ್ಮ ಅಕ್ಕನ ಮಗು ನಡುಕಾತಿಲ್ಲ, ಆಸ್ಪತ್ರೆಗೆ ಬಾಯಿ ಮತ್ತೆ ಇಲ್ಲಿ ಕೈಕಾಲು ಸಮ ಇಲ್ಲಿ
ಹೌದನಾ ಆಚೀಚಿ ಉಳ್ಕೊಳ್ಳೋದು ಇಲ್ಲ ಮಾರ್ರೆ ಎಂತ ಮಾರ ಆಸ್ಪತ್ರೆಗೆ ಎಂತ ಮಾಡೋದು ನನ್ನ ಕಷ್ಟ ನಿಂಗೆ ಅಂತ ಹೇಳುದು ಅಪ್ಪ ನೀ ಹಂಗಿಂದ ಹೇಳ್ರಿ ಹಂಗೆ ಮತ್ತೆ ಬೇಜಾರ ಮಾರಿಗೆ ಈಗ ಒಂದು 2,000 ಕಿಡ್ಕೊ ಒಂದು ಇದು ಮಾಡ್ಕೊ ಮಾರ ಹೌದು ಮುಗಿ ಎಂತದ ಮಗು ನಿನ್ನೆ ಹುಟ್ಟದ್ದು ಇದೀಗ ನಮ್ಮ ಚಾನಲಿನ ಒಬ್ರಾದಂತಹ ಕಿರಣ್ ಅವರು ಹಾಗೆ ಓಂಕಾರ್ ಕಲಾವಿದ್ರ ತಂಡದ ಅದ್ಭುತ ಕಲಾವಿದರಾದಂತಹ ಕಿರಣ್ ತೆಕ್ಕಟ್ಟೆ ಅವರು ನಮ್ ಜೊತೆ ಇದ್ರು. ನಮಸ್ತೆ ಕಿರಣ್ ಅವರೇ. ನಮಸ್ಕಾರ. ನಮಸ್ಕಾರ. ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ನೀವಿದ್ರಿ? ನಮ್ದು 2011ರಿಂದ. ಅದಕ್ಕಿಂತ ಮುಂಚೆ ಶಿವಶಕ್ತಿ ಕಲಾತಂಡ ಅಂತ ಇದ್ದಿತ್ತ, ಅದ್ರಲ್ಲಿ ಒಂದು ನಾಟಕ ಮಾಡಿತ್ತ, ಅದು ಗಮ್ಮತ್ತಿನ ಮದಿ ಅಂದೇಳಿ. ಅದು ನಂದು ಮತ್ತೆ ನನ್ನ ಅಣ್ಣಂದು ಅರುಣನ್ ರೋಲ್, ಅದು ಟ್ವಿನ್ಸ್ ರೋಲ್. ಅದು ಎಷ್ಟು ಫೇಮಸ್ ಐತಂದ್ರ ಆ ನಾಟಕ ಇವತ್ತಿಗೂ ಗಮ್ಮತ್ತಿನ ಮದಿ ಅಂದ್ರೆ ಅಷ್ಟು ಫೇಮಸ್ ಇರುವಂತ ನಾಟಕ. ಅದಾದ ನಂತರ ಓಂಕಾರ ಕಲಾತಂಡದಲ್ಲಿ ಎಂತ ಹತ್ಕೊಂಬದಿಯವರಿದ್ದ, ಎಂತವ್ರು ಬಿಡುದಿಲ್ಲ, ಎಷ್ಟು ಹೇಳಿದ್ರು ಅಷ್ಟೇ, ಎಲ್ಲ ನಿನ್ನಿಂದ, ಡಿಸೆಂಬರ್ 8, ಕಣ್ಣ ಮುಚ್ಚಾಲೆ, ವಾಚ್ಮ್ಯಾನ್, ಅಗೋಚರ, ಡಬಲ್ ಗೇಮ್, ಹಿಂಗೆ ತುಂಬಾ ನಾಟಕ ಮಾಡುತ್ತೆ. ಎಲ್ಲ ಕೂಡ ಯಶಸ್ವಿ ಪ್ರದರ್ಶನ, 150ಕ್ಕೂ ಹೆಚ್ಚಿನ ಪ್ರದರ್ಶನಗಳನ್ನಂತ ಎಲ್ಲ ಸೂಪರ್ ಹಿಟ್ ನಾಟಕಗಳು ನಮ್ದು. ಇವೆಲ್ಲ 100% ಕಾಮಿಡಿ ಡ್ರಾಮಾನೇ ಇರೋದು, ಎಲ್ಲ ಸೂಪರ್ ಹಿಟ್ ಡ್ರಾಮಾನೇ ನಮ್ದು. ಈ ವರ್ಷದ ನಾವೊಂದೆಲ್ಲ ಒಂದು ತುಂಬಾ ಕಷ್ಟಪಟ್ಟು ಏನೋ ಒಂದು ಪ್ಲಾನ್ ಮಾಡಿ ಆಪುದೆಲ್ಲ ಒಳ್ಳೇದಕ್ಕೆ ಹೇಳಿ ಇವತ್ತು ಈ ಕೋಡಿ ಪರಿಸರದಲ್ಲಿ ಒಂದು 5ನೇ ಪ್ರಯೋಗ ಆಗ್ತಾ ಇತ್ತು. ಅದು ಇಷ್ಟೊತ್ತಿನೊಳಗೆ ಜನರ ಪ್ರಶಂಸೆ ಬಂದ ಪ್ರಕಾರದಲ್ಲಿ ಒಂದು ನಿಮ್ಮ ಕಂಡಲ್ಲಿ ಒಂದು ಅದ್ಭುತ ನಾಟಕ ಇದು. ಜನರಿಗೆ, ಕರಾವಳಿ ಭಾಗದ ಜನರಿಗೆ, ಒಂದು ಫ್ಯಾಮಿಲಿ ಇರುವಂತ ಜನರಿಗೆ ತುಂಬಾ ಇಷ್ಟ ಆಗುವಂತ ನಾಟಕ, ಹೆಂಗಸರು ಮಕ್ಕಳೆಲ್ಲ ಕೂತು ನೋಡುವಂತ ನಾಟಕ ಅನ್ನೋದು ನಮ್ಗೆ ಬಂದಿತ್ತು. ಕಾಮಿಡಿ ಹಾಗೆ ತುಂಬಾ ಚೆನ್ನಾಗಿತ್ತು ಈ ನಾಟಕದಲ್ಲಿ. ನಾನು ಇದಕ್ಕಿಂತ ಮುಂಚೆ ಎಲ್ಲ ನಾಟಕದಲ್ಲಿ ಒಂದು ಹೀರೋ ಕ್ಯಾರೆಕ್ಟರ್ ಅಂದ್ರೆ ಪಾಸಿಟಿವ್ ರೋಲ್ ಮಾಡದ್ದೇ ಜಾಸ್ತಿ. ಫಸ್ಟ್ ಟೈಮ್ ಅನ್ಸುತ್ತೆ ಇದು ಒಂದು ನೆಗೆಟಿವ್ ಶೇಡ್ ಅಲ್ಲಿ ಮಾಡ್ತಾ ಇರೋದು. ನೆಗೆಟಿವ್ ಶೇಡ್ ಅಲ್ಲ, ಆ ಕಡೆ ಮತ್ತೆ ಅದೇ ಸ್ವಲ್ಪ ಟರ್ನ್ ಆಗುವಂತ ರೋಲ್, ಒಳ್ಳೆ ರೋಲ್ ಈ ನಾಟಕದಲ್ಲಿ ಇತ್ತು ನಮ್ದು. ಹೌದು, ನೀವು ಹೇಳ್ದಂಗೆ ಎಲ್ಲ ನಾಟಕದಲ್ಲೂ ಆಲ್ಮೋಸ್ಟ್ ನೀವು ಒಂದು ಹೀರೋ ರೋಲ್ ಮಾಡ್ಕೊಂಡ್ ಬಂದಿದ್ರಿ, ಒಂದ್ ಸಾಫ್ಟ್ ಹೀರೋ ರೋಲ್ ಮಾಡ್ಕೊಂಡ್ ಬಂದಿದ್ರಿ. ಈ ನಾಟಕದಲ್ಲಿ ನಿಮ್ದು ಫುಲ್ ಡಿಫ್ರೆಂಟ್ ಆಯ್ತು. ಅದು ನಿಮ್ಗೆ ಎಷ್ಟು ಟಫ್ ಅನ್ಸ್ತಾ ಅಥವಾ ಖುಷಿ ಕೊಡ್ತಿರ್ತಾ? ಟಫ್ ಅನ್ಸ್ಲಿಲ್ಲ, ತುಂಬಾ ಖುಷಿ ಕೊಡ್ತಾ ಇತ್ತು. ನಾನು ಮಾಡ್ತಿದ್ದು ಇನ್ನೂ ಸಾಕತ್ತಿಲ್ಲ, ಇನ್ನು ಮಾಡ್ಬೇಕು, ಎಕ್ಸ್ಟ್ರಾ ಏನಾದ್ರು ಮಾಡ್ಬೇಕಂತ ಅನಿಸ್ತಿತ್ತು. ನೆಗೆಟಿವ್ ಶೇಡ್ ಅಲ್ಲಿ ಮಾಡ್ಬೇಕು, ಯಾಕಂದ್ರೆ ನೆಗೆಟಿವ್ ಶೇಡ್ ಅಲ್ಲಿ ನಮ್ಮ ಟೀಮ್ ಅಲ್ಲಿ ಮಾಡೋದ್ರಲ್ಲಿ ಅರುಣ, ಅವನು ಮಾಡ್ದಂಗೆ ಯಾರಿಗೂ ನನ್ಗೂ ಮಾಡೋಕಾಗ್ತಿಲ್ಲ, ಸಾಧ್ಯ ಇಲ್ಲ ಅದು. ಬಟ್ ಅವನ್ನ ಇದಕ್ಕಾದ್ರು ಸ್ವಲ್ಪ ರೀಚ್ ಮಾಡುವಂಗೆ ಒಂಚೂರು ಟ್ರೈ ಮಾಡುವಂದೇಳಿ ನೆಗೆಟಿವ್ ಶೇಡ್ ಅಲ್ಲಿ ಮಾಡ್ತಿದ್ದೆ. ಅದೇ ಅವನ್ ಮಾಡಿದ್ರೆ ಇನ್ನು ಚಂದ ಮಾಡ್ತಿದ್ದ ಅನಿಸ್ತಿತ್ತು ನನಗೆ. 2 ವರ್ಷದಿಂದ ಒಂದ್ ಸಕ್ಸಸ್ಫುಲ್ ಆಗಿ ಒಂದ್ ಟೀಮ್ ನಡ್ಸ್ಕೊಂಡ್ ಹೋಯ್ಕಂದ್ರ ನಿಮ್ಮ ಟೀಮ್ ಇದ್ ಒಗ್ಗಟ್ಟು ತುಂಬಾ ಇಂಪಾರ್ಟೆಂಟ್ ಅದ್ರ ಬಗ್ಗೆ. ಟೀಮ್ ಇದ್ ಒಗ್ಗಟ್ಟು ಅಂದ್ರೆ ಎಲ್ರು ನಾವು ಬೇರೆ ಬೇರೆ ಮನೆಯವ್ರ ತರ ಇಲ್ಲ, ಎಲ್ರು ಒಂದೇ ಮನೆಯವ್ರ ತರ ಇತ್ತು. ಗಮ್ಮತ್ತು ಕಾಮಿಡಿ ನಮ್ದು ಅಷ್ಟೇ. ಎಲ್ಲ ತಮಾಷೆ ಮಾಡ್ಕೊಂಡೆ ಗಮ್ಮತ್ತಾಗಿತ್ತು, ಎಲ್ಲ ಒಳ್ಳೇದಾಗ್ಲಿ. ನಾಟಕ ಎಲ್ಲ ಕಂಡೆ ಎಲ್ಲ ನಮ್ಮ ಓಂಕಾರ ಕಲಾ ತಂಡಕ್ಕೆ ಪ್ರೋತ್ಸಾಹ ಮಾಡಿ, ಆಪುದೆಲ್ಲ ಒಳ್ಳೇದಕ್ಕೆ. ರಾಧಕ ಇಡೀ ಊರ ಜನಗಿದ್ರೆ ರಾಕೇಶ್ ಅಂತ ಒಳ್ಳೆ ಮನುಷ್ಯ ಇಲ್ಲ ಅಂತ ಹೇಳುದು. ಯಾಕಂತ ಹೇಳಿದ್ರೆ ಯಾವ್ದು ದುರಾಭ್ಯಾಸ ಇದ್ರೆ ಅಮ್ಮನ ಮನಿನ ಒಳ್ಳೆ ತಗೊಂಡು ವ್ಯಕ್ತಿ ಯಾರು ಹೇಳಿ? ರಾಕೇಶ್. ತಂಡದ ಇನ್ನೋರ್ವ ಹಾಸ್ಯ ಕಲಾವಿದ ರವಿಚಂದ್ರ ಪಡುಗೆರೆ. ಜನರಿಗೆ ಅವನ ಹೆಸರೇ ರವಿಚಂದ್ರ, ಬಟ್ ಅವನ ಹತ್ರನೇ ಕೆಂಬ. ಯಾವ ಹೆಸರಿಂದ ನೀನ ಇದ ಫೇಮಸ್ ಆದ, ಯಾವ ನಾಟಕದಿಂದ ಬಂದ? ಫಸ್ಟ್ ಇಲ್ಲಿ ಮೊದ್ಲು ನಾನು ಕಾಲೇಜ್ ಡೇಸ್ ಅಲ್ಲಿ ಮಾಡ್ತಿದ್ದೆ, ಅವಾಗ ಪಾಗಲ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ, ಅದೇ ಫೇಮಸ್ ಆಗಿತ್ತು, ಪಾಗಲ್ ಅಂತ. ನಂತರ ನಾನು 2019ರಲ್ಲಿ ಓಂಕಾರ್ ಟೀಮ್ಗೆ ಎಂಟ್ರಿ, 6 ವರ್ಷ ಆಯ್ತು ಓಂಕಾರ್ ಟೀಮ್. ಅದ್ರ ನಂತರ ಬೇರೆ ಬೇರೆ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೆ. ಸ್ಟಾರ್ಟಿಂಗ್ ಬಂದಾಗ ಮಾಡಿದ್ದೆ ಪಾಗಲ್ ಅಂತ, ನಂತರ ಬೇರೆ ಬೇರೆ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ 2019ರಲ್ಲಿ ಬಂದ್ವಿ. ಅದು ಚೌತಿಯ ಟೈಮ್ ಅಲ್ಲಿ ಒಂದು ದಿವಸ 4 ನಾಟಕ ಇದ್ದಿತ್ತು, 4 ಬೇರೆ ಬೇರೆ ಶೋ. ಅದು ಎಷ್ಟು ಚಾಲೆಂಜ್ ಆಯ್ತು ನಿಮ್ಗೆ ಅಂತ? ಎಷ್ಟು ಚಾಲೆಂಜ್ ಅಂದ್ರೆ ಅದು ತುಂಬಾ ಕಷ್ಟ ಆಯ್ತು. ಒಂದನೇದಾಗಿ ನನ್ಗೆ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಇದ್ದಿಂದ ಕಷ್ಟ ಆಗ್ಲಿಲ್ಲ, ಮತ್ತೆ ಟೀಮ್ ಸಪೋರ್ಟ್ ಹಂಗಿದಿತ್ತು. ಓಂಕಾರ್ ಬಂದಾಗ ಟೀಮ್ ಸಪೋರ್ಟ್ ನಂಗೆ ತುಂಬಾ ಇತ್ತು. ನೀನ್ ಮಾಡ್ತೀಯಾ, ಎಂತೆಲ್ಲ ಆಗತ್ತೆ ಅನ್ಕೊಂಡು ಮಾಡಿದ್ದಾರೆ, ಹಾಗೆ ಆಯ್ತು. ಮತ್ತೆ ದೇವ್ರು ಸಪೋರ್ಟ್ ಒಳ್ಳೆದಿತ್ತು. ಅಂದ್ರೆ 4 ನಾಟಕ ಬೇರೆ ಬೇರೆ,
ತುಂಬಾ ಕಷ್ಟ ಆಯ್ತು ಅಥವಾ ಮಾಡಿದ್ದೀನಿ. ಅದು ಚಾಲೆಂಜ್ ಆಗಿ ಮಾಡಿದ ನಂತರ ನನ್ಗೆ ತುಂಬಾ ಈಸಿ ಆಗ್ತದೆ. ಮತ್ತೆ ವಾಚ್ಮ್ಯಾನ್ ನಾಟಕದಲ್ಲಿ ಒಂದು ಬಿಕ್ಕಳ ಅನ್ನೋ ಪಾರ್ಟ್, ಅದು ತುಂಬಾ ಕಾಮಿಡಿ. ಅದು ಮಾಡ್ಲಿಕ್ಕೆ ಜನ ತುಂಬಾ ಇಷ್ಟಪಟ್ಟಂತ ರೋಲ್ ಅದು. ಹೋದ ವರ್ಷದಿಂದ ತುಂಬಾ ಫೇಮಸ್ ಅಲ್ಲಿ ರೋಲ್. ಅದ್ರ ಬಗ್ಗೆ ಅದೊಂದು ಪ್ರಿಪೇರ್ ಆದ ಸ್ಟೇಜ್ ಅಲ್ಲಿ ಮಾಡೋದಿಗೆ ಹೆಂಗಾತಿತ್ತು? ಅದಾದ್ರೆ ಸ್ಟಾರ್ಟಿಂಗ್ ಮಾಡುವಾಗ ತುಂಬಾ ಕಷ್ಟ, ಅಂದ್ರೆ ಇದು ಪಾಸ್ ಆಗುತ್ತೋ ಇಲ್ವೋ ಈ ಕ್ಯಾರೆಕ್ಟರ್ ಅನ್ನೋದು ಮೈಂಡ್ ಅಲ್ಲಿ ಇತ್ತು. ಯಾಕೆ ಜನ ಇದು ತಗೊಳ್ತಾರೋ ಇಲ್ವೋ ಆ ತರದ್ದು ಇತ್ತು. ಅದು ಫಸ್ಟ್ ಟೈಮ್ ನಾನು ಶೋ ಮಾಡಿದಾಗ, ಹೆಮ್ಮಾಡಿಲಿ ಫಸ್ಟ್ ಶೋ ಮಾಡಿದಾಗ ಆವಾಗ್ಲೇ ಅದು ಜನಕ್ಕೆ ರಿಸೀವ್ ಆಯ್ತು, ಇದು ಪಾಸ್ ಆಯ್ತು ಅನ್ಕೊಂಡು. ಅನಂತರ ಅದು ಕಷ್ಟದ ರೋಲ್ಗಳಲ್ಲಿ ಅದಲ್ಲಾದ್ರೆ ಒಂದು ಶೋಕ್ಕಿಂತ ಮತ್ತೊಂದು ಶೋ ಒಂದು ಚಾಲೆಂಜ್ ಆಗಿರುತ್ತೆ ನಮ್ಗೆ. ಫ್ಯಾಮಿಲಿ ಸಪೋರ್ಟ್ ಎಷ್ಟಿತ್ತು ನಿಂಗೆ ನಾಟಕ ಬಗ್ಗೆ? ಅಂದ್ರೆ ದಿವಸ ಲೇಟ್ ಆಗ್ತಿಗೆ ಪ್ರತಿ ದಿವಸ, ಅದು ಅಲ್ಲದೆ ನೀನ್ ಬೇರೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಅದ್ರ ಬಗ್ಗೆ ಹೇಳುದಾರ? ಫ್ಯಾಮಿಲಿ ಸಪೋರ್ಟ್ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಮನೇಲಿ ಇರುತ್ತೆ, ಯಾಕಂದ್ರೆ ಲೇಟ್ ನೈಟ್ ಆಗತ್ತೆ, ಇದ್ ಬೇಕಾ ನಿನ್ಗೆ ಕೆಲಸ ಇದೆಯಲ್ಲ ಅದನ್ನೇ ಮಾಡ್ಕೊಂಡು ಹೋಗು ಅಂತ. ಆದ್ರೆ ನಂತರ ಬರ್ತಾ ಬರ್ತಾ ಅಮ್ಮ ಸಪೋರ್ಟ್ ಮಾಡ್ತಾ ಇದ್ರು, ಮಾಡು ಅನ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರು. ಅಷ್ಟೇ, ಸಪೋರ್ಟ್ ಒಳ್ಳೆ ಇದೆ ಮನೇಲಿ. ಮಾತು ಹೇಳಲೇಬೇಕು ಈ ಸಮಯದಲ್ಲಿ. ನಮ್ಗೆ ಒಂದು ಟೈಮಲ್ಲಿ ನಮ್ಗೆ ಕಲಾವಿದ್ರು ತುಂಬಾ ಬೇಕಾಗಿದ್ದ. ಆ ಟೈಮಲ್ಲಿ ನಮ್ಗೆ ಆಪತ್ ಬಾಂಧವ ಅಂದ್ರು ತಪ್ಪಾತಿಲ್ಲ. ಆ ಟೈಮಲ್ಲಿ ನಮ್ಗೆ ಸಿಕ್ಕದ ಅತಿ ಕಡಿಮೆ ಅವಧಿಯಲ್ಲಿ ಪ್ರಾಕ್ಟೀಸ್ ತಕೊಂಡು ಒಂದೇ ದಿವಸ 4 ಬೇರೆ ಬೇರೆ ನಾಟಕ. ಚೌತಿಗೆ ಒಂದೇ ದಿವಸ 4 ನಾಟಕ ಇತ್ತು. 4 ಬೇರೆ ಬೇರೆ ನಾಟಕನ ಯಾರು ಏನು ಪ್ರಾಕ್ಟೀಸ್ ಇರ್ಲಿಲ್ಲ, ಹೊಸ ಹುಡುಗ ಅನ್ನೋಂಗ್ ಮಾಡ್ಲಿಲ್ಲ. ಅದನ್ನ ಮಾಡಿ ನಮ್ಮ ಟೀಮಲ್ಲಿ ಅವತ್ತಿಂದ ಇವತ್ತವರೆಗೂ ಒಂದು ಸಪೋರ್ಟಿಂಗ್ ಕಾಮಿಡಿ ರೋಲ್ ಆಗಿ ನಮ್ಮೊಟ್ಟಿಗೆ ಇದ್ದ. ದೇವ್ರು ಒಳ್ಳೇದ್ ಮಾಡ್ಲಿ, ಹಿಂಗೆ ಕಾಮಿಡಿ ಮಾಡ್ಕೊಂಡು ಜನರ ನೆಚ್ಕೊಂಡಿರೋ. ಥ್ಯಾಂಕ್ ಯು ಮಾತಾಡೋದಕ್ಕೆ. ಈಗ ನಮ್ ಜೊತೆ ಓಂಕಾರ ಕಲಾವಿದ್ರು ರಾಮಣ್ಣ ನಮ್ ಜೊತೆ ಇದ್ರೆ, ಪ್ರತಿ ಒಂದ್ ನಾಟಕದಲ್ಲೂ ಒಂದ್ ಸಸ್ಪೆನ್ಸ್ ರೋಲ್ ಇವ್ರದ್ದು. ಕೆಂಬ ಇವ್ರ ಹತ್ರ ಹೊಸ ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಹೊಸ ಅಭಿಪ್ರಾಯ ಅಂತ ಹೇಳ್ರಿ, ಈಗ ಒಳ್ಳೆ ಬರ್ತಾ ಇತ್ತು, 5ನೇ ಪ್ರಯೋಗ ಇನ್ನು ಒಳ್ಳೆ ಬರ್ಬೇಕಂತ ನಮ್ಮ ಆಸೆ. ಪ್ರತಿ ನಾಟಕದಲ್ಲೂ ನಾವು ಕಂಡಂಗೆ ನಿಮ್ದೊಂದ್ ಸಸ್ಪೆನ್ಸ್ ಇದ್ದೇ ಇರತ್ತೆ ಪ್ರತಿ ನಾಟಕದಲ್ಲೂ. ಅದ್ರ ಬಗ್ಗೆ? ಅದು ಸಸ್ಪೆನ್ಸ್ ಎಲ್ಲರೂ ನಿಮ್ದೊಂದು ಇರ್ಲಿ ಅಂತ ಹೇಳ್ತಿರೋದು, ಕಲಾವಿದ್ರು ಹೇಳ್ತಿದ್ರು ನೀವು ಒಂದ್ ಸಸ್ಪೆನ್ಸ್ ಇರ್ಲಿ, ಅದು ನಿಮ್ಮನೆ ಕಾಯ್ತೀರ ಅದನ್ನು ರೋಲಿಗೋಸ್ಕರ ಅಂತ ಹೇಳಿ ಎಲ್ಲ ಹೇಳ್ತಿದ್ರು. ಅದಕ್ಕೋಸ್ಕರ ಇವರೆಲ್ಲ ಕಲಾವಿದ್ರು ಕೊಡ್ತಿದ್ರು. ಜನ ಈಗ ಹಾಡಲ್ಲೆಲ್ಲ ಓಂಕಾರ ಕಲಾವಿದ್ರನ್ನ ಗುರ್ತಿಸುತ್ತಲ್ಲ, ಅದ್ರ ಬಗ್ಗೆ ನಿಮ್ಗೆ ಎಂತ ಅನ್ಸತ್ತೆ? ಎಷ್ಟು ಖುಷಿ ಕೊಡತ್ತೆ? ಅದ್ರ ಬಗ್ಗೆ ಭಾರಿ ಹೆಮ್ಮೆ ಇದೆ ನಂಗೆ, ಯಾಕಂದ್ರೆ ಅದರಷ್ಟು ಆಸೆ ಇನ್ ಯಾವ್ದು ಇಲ್ಲ. ಅಂತ ಕಲೆ ಕಾಯ್ಕರು ಭಾರಿ ಹೆಮ್ಮೆ ಪಡ್ಬೇಕು ನಾನು. ಎಲ್ಲಿ ಹೋದ್ರು, ನಾವ್ ಇಲ್ಲಿ ಕೆಲ್ಸಕ್ಕೆ ಹೋದ್ರು ಹಂಗೆ ಅಜ್ಜಿ ಮನೇಲಿ ಇದ್ದಾಳ ಅಂತ ಹೇಳಿಕೆ ಅಂತ ಆ ಡೈಲಾಗ್ ಯಾವತ್ತು ಇನ್ನೂರಿಗೆ ನಂಗೆ ಕೇಳ್ತಾ ಇದೆ. ಅದ್ ನೀವು ಹೇಳ್ತಾರ, ನೀವ್ ಒಂದ್ಸತಿ ಹೇಳಿ. ಆ ನಾಟಕದಂಗ ಹೆಂಗ ಹೇಳ್ತೀರಲ್ಲ ಹಂಗೆ ಹೇಳಿ. ಅಜ್ಜಿ ಮನೇಲಿ ಇದ್ದಾಳನ, ಇನ್ನೊಂದ್ ಡೈಲಾಗ್ ಇತ್ತಲ್ಲ ಇನ್ನೊಂದ್ ನಾಟಕದ. ಅಜ್ಜಿ ಮನೇಲಿ ಇದ್ದಾಳನ, ಎಲ್ಲಿಗೆ ಹೋಯ್ದಾಳ? ಪ್ಯಾಟಿಗೆ ಹೋಯ್ದ. ಅಜ್ಜಿಗೆ ಒಂದಿವ್ಸ ಹಾಕುದೇ. ಜನರಿಗೆ ಲಾಸ್ಟ್ ತನಕನು ನೀವ್ ಎಂತ ಮಾಡ್ತಿದ್ರಿ ಅಂತ ಗೊತ್ತಾಯ್ತಿಲ್ಲ, ಒಂದ್ ಸಸ್ಪೆನ್ಸ್ ಇರುತ್ತಲ್ಲ, ಖುಷಿ ಆತ್ ನಮ್ಗೂ ಕಾಂಬಕ್ಕೆ. ಅದೇ ಲಾಸ್ಟ್ ವಾಪತ್ತಿ ನೀವು ಒಂದ್ ಸಸ್ಪೆನ್ಸ್ ಹೇಳೋಕತ್ತಿಲ್ಲ, ಎಲ್ಲ ಸಮ ಬೈತಿದೆ ನಂಗೆ. ಆಕ್ಟಿಂಗ್ ಮಾಡೋದಲ್ದೆ ಮತ್ತೆ ಟೀಮಲ್ಲಿ ನೀವೆಂತೆಲ್ಲ ಕೆಲಸ ಮಾಡ್ತೀರಿ? ಅದೇ ಸೆಟ್ಟಿಂಗ್ ಎಲ್ಲ ಯಾವ ತರ ಮಾಡೋದು ಅಂತ ಹೇಳಿ ಇವರೆಲ್ಲ ಕೇಳ್ತಾರೆ ಎಲ್ಲರೂ. ಆ ತರ ಒಂದ್ ಸಣ್ಣದ್ ನಾನು ಒಂದ್ ಮಾಹಿತಿ ಹೇಳ್ತೀವಿ, ಅದನ್ನೆಲ್ಲ ಒಟ್ಟು ಸೇರಿ ಒಂದ್ ಮಾಡಿ ಸೆಟ್ಟಿಂಗ್ ಎಲ್ಲ ಮಾಡ್ತಾ ಇದೀವಿ. ಮತ್ತೆ ನೀನೇ ಕಟ್ಟಕ್ ಬೇಕಂತಾರೆ, ಯಾಕಂದ್ರೆ ನಮ್ಮ ಕಟ್ಟಿ ಅಭ್ಯಾಸ ಇತ್ತಲ್ಲ, ನೀನೇ ಮೇಲೆ ಇರ್ಬೇಕು ಕಟ್ಟಕ್ಕೆ. ಮತ್ತೆ ವ್ಯಾನ್ ಹತ್ತಿ ಎಲ್ಲ ನೀನೇ ಮಾಡಂತಾರೆ, ಒಂದ್ ಧೈರ್ಯ ಕೊಡ್ತಾರೆ. ಆ ಧೈರ್ಯ ಇಷ್ಟು ದಿನ ಮಾಡ್ತಾ ಇದ್ದೆ. ನಾವೀಗ ಇವ್ರು ಎಂತ ಸ್ಟೇಜ್ ಮೇಲೆ ನಾಟಕ ಮಾಡ್ತಾರೆ ಅದನ್ನ ಮಾತ್ರ ಕಂತು. ಒಂದ್ ನಾಟಕ ಎಷ್ಟು ಅದ್ಭುತವಾಗಿ ಬರ್ಕಿದ್ರೆ ಸೆಟ್ಟಿಂಗು ಇಂಪಾರ್ಟೆಂಟ್, ಅದನ್ನ ಕಟ್ಟೋದ ಇಲ್ಲಿ ಅದನ್ನ ಇಡುವುದು ತುಂಬಾ ಇಂಪಾರ್ಟೆಂಟ್ ಆತ. ಆ ಕೆಲ್ಸನೆಲ್ಲ ಇವ್ರು ಮಾಡ್ತಿದ್ರ ಖುಷಿ ಆತ್ ನಮ್ಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೊಬ್ರು ನಮ್ ತಂಡದ ಉತ್ತಮ ಕಲಾವಿದ್ರು ಉಮೇಶ್ ಕೊರವಡಿ. ಸ್ಟಾರ್ಟಿಂಗ್ ಇಂದ ನಮ್ ಜೊತೆಗೆ ಇದ್ದು ಸಪೋರ್ಟಿಂಗ್ ರೋಲ್ ಮಾಡ್ಕೊಂಡು ಪ್ರತಿ ನಾಟಕದಲ್ಲೂ ಅಂತ ಟಾಪ್ ಕಾಮಿಡಿ ಮಾಡಿರುವಂತ ಆಕ್ಟರ್ ಉಮೇಶ್ ಕೊರವಡಿ ನಮ್ ಜೊತೆಗಿದ್ರು. ಉಮೇಶ್ ಅವರಿಗೆ ನಮ್ ಚಾನೆಲ್ಗೆ ಸ್ವಾಗತ. ಎಷ್ಟು ವರ್ಷದಿಂದ ಈ ಟೀಮ್ ಅಲ್ಲಿ ಇದ್ರಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ನಾನು ಸಾಧಾರಣ ಒಂದು 9 ವರ್ಷದಿಂದ ಈ ಟೀಮ್ ಅಲ್ಲಿ ಒಂದು ನಾಟಕ ಮಾಡ್ತಾ ಬರ್ತಾ ಇದ್ದೆ. ನಾನು ತುಂಬಾ ಖುಷಿ ಆಯ್ತು ಈ ಟೀಮ್ ಅಲ್ಲಿ ನಾಟಕ ಮಾಡೋದು, ಯಾಕಂದ್ರೆ ಎಲ್ಲ ನನ್ನ ಕಲಾವಿದ ಪ್ರತಿಯೊಬ್ಬರು ಸ್ನೇಹಿತರು ನಂಗೆ ಒಂದು ಪ್ರೋತ್ಸಾಹ ಮಾಡಿದ್ರು. ಜೊತೆಗೆ ನಾನು ಒಂದು 2-3 ನಾಟಕದಲ್ಲಿ ಸಹ ಅಜ್ಜಿ ಪಾತ್ರ ಮಾಡಿದ್ದೆ. ಅದಕ್ಕೆ ನಾನು ಮಾಡಿದ ಈ ಆಕ್ಟಿಂಗಿಗೆ ಅಭಿಮಾನಿಗಳೆಲ್ಲ ತುಂಬಾ ಖುಷಿ ಪಟ್ಟಿದ್ರು. ಜೊತೆಗೆ ನಾನು ಈ ಆಕ್ಟ್ ಮಾಡ್ಲಿಕ್ಕೆ ಮುಖ್ಯ ಕಾರಣ ನಮ್ಮ ಓಂಕಾರ ಕಲಾವಿದರು
ಪ್ರತಿ ಒಂದು ಕಲಾವಿದರು ನಂಗೆ ಸಹಾಯ ಮಾಡಿದ್ರು. ಅವರಿಂದಲೇ ನಾನೀಗ ಪ್ರತಿ ಎಲ್ಲೇ ಹೋಗ್ಲಿ ನಂಗೆ ನನ್ನ ಹೆಸರು ಉಮೇಶ್ ಅಂತ ಕರೆಯೋದಕ್ಕಿಂತ ಅಜ್ಜಿ ಅಜ್ಜಿ ಅಂತಾನೆ ಮಾತಾಡ್ತೀನಿ. ಅದೇ ನಂಗೆ ತುಂಬಾ ಖುಷಿ ಆಗ್ತೈತೆ. ಅಂದ್ರೆ ನಾನು ಮಾಡಿದ ಒಂದು ಪಾತ್ರಕ್ಕೆ ಇಷ್ಟು ಒಂದು ಖುಷಿ ಪಟ್ಟಿರಲ್ಲ ಜನ ಅನ್ನೋದು. ನಮ್ಮ ಟಿವಿದ ಒಂದು ಕಾಮಿಡಿ ಸೆಕ್ಷನ್ ಅಲ್ಲಿ ಮೇನ್ ಸ್ಟ್ರಾಂಗ್ ಆಗಿರೋ ಪಿಲ್ಲರ್ ಎಲ್ಲ ನಾಟಕದಲ್ಲೂ ಅಷ್ಟು ಸ್ಟ್ರಾಂಗ್ ಆಗಿ ಅಷ್ಟು ಚಂದವಾಗಿ ಆಕ್ಟ್ ಮಾಡ್ತಿದ್ದ. ಅದರಿಂದ ನಮ್ ಟೀಮ್ ಒಂದು ಹಿಂಗೆ ಕಾಮಿಡಿ ಸೆಕ್ಷನ್ ಅಲ್ಲಿ ಜಾಸ್ತಿ ಓದಿತ್ತು. ಓಂಕಾರ ಟೀಮ್ ಅಂದ್ರೆ ಕಾಮಿಡಿ ಅಂದ್ರೆ ಓಂಕಾರ ಟೀಮ್ ಅನ್ನೋ ಮಟ್ಟಿಗೆ ಬೆಳೆದಿದ್ದ. ಅದಕ್ಕೆಲ್ಲ ಉಮೇಶ ಹಿಂಗೆ ಬಾಬಣ್ಣ ಹಿಂಗೆ ತುಂಬಾ ಇವರೆಲ್ಲ ಕಾರಣ. ಹಂಗು ಇನ್ನು ಅವ್ರ ಮಂಡಲೆಲ್ಲ ಕೆಲವ್ದು ಹೊಳಿತಾರೆ ಸ್ಟೇಜ್ ಎಲ್ಲ. ಸ್ಪಾಟ್ ಕಾಮಿಡಿ ಎಲ್ಲ ಒಳ್ಳೆ ಮಾಡ್ತಾರ. ಅದು ಅಜ್ಜಿ ರೋಲ್ ನನ್ಗೂ ಕೂಡ ಫೇವ್ರೇಟ್. ಇನ್ನು ದೇವರು ಒಳ್ಳೇದ್ ಮಾಡ್ಲಿ ಅವರಿಗೆ. ಇನ್ನು ಕೆಲಸ ಮಾಡೋದು ನೀವು? ನಾನು ಪೇಂಟಿಂಗ್ ಕೆಲಸ ಮಾಡ್ತಿದ್ರಿ. ಮದುವೆ ಆಗಿದೆ? ಮದುವೆಯಾಗಿ 4 ವರ್ಷ ಆಯ್ತು. ಮಗ ಇದ್ದ. ಹೌದು. ಈಗ ಫ್ಯಾಮಿಲಿ ಅಂದ್ರ ಮೇಲೆ ಸಮಸ್ಯೆಗಳಾಗ್ಲಿ ಬೇರೆ ಟೆನ್ಷನ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಒಂದು ನಾಟಕ ಇತ್ತು ಹೊರಡುವತ್ತಿಗೆ ಆ ಖುಷಿ ಇಲ್ಲಿಗೆ ಬಂದ್ರೆ ಮನ್ಸಿಗೆ ಒಂದು ನೆಮ್ಮದಿ, ಅದ್ರ ಬಗ್ಗೆ ಹೇಳೋದಾದ್ರೆ ಸಂಸಾರ ಅಂದ್ರ ಮೇಲೆ ಪ್ರತಿಯೊಂದು ಒಬ್ರಲ್ಲೂ ಒಂದು ಏನೋ ಒಂದು ಕಿರಿಕಿರಿ ಖುಷಿ ಸಂತೋಷ ಪ್ರತಿಯೊಂದು ಇದ್ದದ್ದೇ. ಆದ್ರೂ ಸಹ ಅದನ್ನೆಲ್ಲ ಮೀರಿ ಒಂದು ಟೀಮಿಗೆಲ್ಲ ನಾವು ಕಾಲು ಇಡುತ್ತೋ ಆ ಕ್ಷಣ ಅದನ್ನೆಲ್ಲ ಒಂದು ಬದಿಗಿಟ್ಟು ಇಲ್ಲಿ ಗೆಳೆಯರ ಜೊತೆ ಬೆರೆಯುವುದೇ ಏನೋ ಒಂಥರ ಖುಷಿ. ಜೊತೆಗೆ ಒಂದು ನಾಟಕ ಮಾಡುತ್ತೆ. ಆ ನಾಟಕದಲ್ಲಿ ನಮ್ಗೆ ಸಿಗುವಂತ ವಿಸಿಲು ಕೈ ಚಪ್ಪಲೆ ಅದೆಲ್ಲ ಬಂದಾಗ ನಮ್ಗೆ ಯಾವ ಟೆನ್ಷನ್ ಸಹ ನೆನಪಿರುವುದಿಲ್ಲ. ಏನೋ ಒಂಥರ ಖುಷಿ ಆಗ್ತದೆ. ಇವ್ರು ವೇದಿಕೆ ಮುಂಭಾಗದಲ್ಲಿ ಜನರನ್ನ ಎಷ್ಟು ನಗಾಡ್ಸ್ರೋ ಅದಕ್ಕಿಂತ ಜಾಸ್ತಿ ನಮ್ಮ ಉಳಿದ ಕಲಾವಿದರನ್ನ ವೇದಿಕೆ ಹಿಂಭಾಗದಲ್ಲಿ ಅದಕ್ಕಿಂತ ಅಷ್ಟು ಗಮ್ಮತ್ ಮಾಡದ್ ನಾವು. ಹೆಚ್ಚಿನವ್ರು ಹೇಳ್ತಾರೆ ನಿಮ್ ಟೀಮ್ ಅಲ್ಲ ಒಳ್ಳೆ ರೀತಿ ಗಮ್ಮತ್ ಮಾಡ್ತಿರ್ತಾರೆ ಅಂತ ಹೇಳಿ. ಅದೆಲ್ಲ ಇವ್ರ ಕಂಡಿದ್ದಾರೆ. ಸ್ಪಾಟ್ ಜೋಕ್ ಅಲ್ಲ, ಒಳ್ಳೆ ಇದ್ ಮಾಡ್ತಾರೆ. ಒಳ್ಳೆ ಸಪೋರ್ಟಿಂಗ್ ರೋಲ್ ಎಲ್ಲದು ಒಳ್ಳೆ ರೀತಿ ಮಾಡ್ತಾರೆ. ಇವ್ರಿಗೆ ಕಾಮಿಡಿ ಸೆಕ್ಷನ್ ಅಂದ್ರೆ ಸ್ಟೋರಿ ಸೆಕ್ಷನ್ ಅಲ್ಲೂ ಕೆಲವ್ದ ನಾಟಕದಲ್ಲೂ ಮಾಡಿರ ಸಕಲ. ಥ್ಯಾಂಕ್ ಯು. ಈಗ ನಮ್ ಜೊತೆ ಓಂಕಾರ ಕಲಾವಿದ್ರದಂತ ಗೌತಮ್ ಕಣ್ಣುಕೆರೆ ಅವ್ರು ನಮ್ ಜೊತೆ ಇದ್ರು. ನಮಸ್ತೆ ಗೌತಮ್ ಅವ್ರೆ. ನಮಸ್ತೆ. ಇವ್ರು ನಮ್ ತುಂಬಾ ಕ್ಲೋಸ್, ನಾವ್ ಅಣ್ಣ ಅಂತಾನೆ ಕರೀತೆ. ಈ ಟೀಮ್ ಅಲ್ಲಿ ತುಂಬಾ ಕ್ಲೋಸ್ ಯಾರ್ಕೆಂದ್ರೆ ಗೌತಮ್ ಅಣ್ಣ ಅಂತ ಹೇಳಕ್ ನಮ್ಗೆ. ಅಣ್ಣ ನಿಮ್ಗೆ ಎಷ್ಟು ವರ್ಷದಿಂದ ಈ ಟೀಮ್ ಅಲ್ಲಿ ಇದ್ರಿ? ನಾವು ಓಂಕಾರ ಸ್ಟಾರ್ಟ್ ಆದ್ರಿಂದ ಆಲ್ಮೋಸ್ಟ್ ನಾವು ಇತ್ತಿಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಬಬ್ಬದಿಗೆ ಜಸ್ಟ್ ಸ್ಕ್ರೀನ್ ಮಾಡ್ಸೋದು ಲೈಟ್ ಬಾಯ್ ಇದ್ದೆ. ಆಕ್ಟಿಂಗ್ ಒಂದು ಅನ್ಎಕ್ಸ್ಪೆಕ್ಟೆಡ್ ಸ್ಟೇಜ್ ಹತ್ತಿ ಅದ್ರ ಮೇಲೆ ಮತ್ತೆ ಕಂಟಿನ್ಯೂ ಆಗೋಯ್ತು. ಅದೇ ಹೇಳುದು ಗ್ರಾಫ್ ಚೇಂಜ್ ಅಂದ್ರೆ ಇವ್ರು ಹೇಳ್ದಂಗೆ ಅವ್ರು ಆತರ ಸಣ್ಣ ಪುಟ್ಟದ್ ಮಾಡ್ಕೊಂಡು ಈಗ ದೊಡ್ಡ ವಿಲನ್ ರೋಲ್ ಮಾಡ್ತಿದ್ರು. ನಂಗಂತೂ ಇವ್ರ ವಿಲನ್ ರೋಲ್ ತುಂಬಾ ಇಷ್ಟ. ಅಂತ ಆಕ್ಟಿಂಗ್ ಮಾಡ್ತಾರ ಅನ್ಸುತ್ತೆ. ಅದ್ರ ಬಗ್ಗೆ ಅಣ್ಣ ವಿಲನ್ ರೋಲ್ ಬಗ್ಗೆ. ವಿಲನ್ ರೋಲ್ ಅಂತಂದ್ರೆ ನಮ್ಗೆ ಹೀರೋ ಕ್ಯಾರೆಕ್ಟರ್ ಮಾಡೋಕ್ ಆಗ್ತಿಲ್ಲ. ನಾವ್ ಇನ್ನೇನಾದ್ರು ಈಗ ಹೀರೋ ಬಿಟ್ರೆ ನೆಕ್ಸ್ಟ್ ಜನರ ಕಾಮ್ದಿದ್ದು ವಿಲನ್. ಸೊ ಅದಕ್ಕೋಸ್ಕರ ನಾನ್ ವಿಲನ್ ಕ್ಯಾರೆಕ್ಟರ್ ಚೂಸ್ ಮಾಡ್ತೀನಿ. ಯಾಕಂದ್ರೆ ನಾನ್ ಸ್ವಲ್ಪ ವಿಲನ್ ಕ್ಯಾರೆಕ್ಟರ್ ಸ್ವಲ್ಪ ಜಾಸ್ತಿ ಲೈಕ್ ಮಾಡ್ತೀನಿ. ಹೆಂಗ್ ನಿಮ್ಗೆ ಈ ನಾಟಕ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಬಂತು? ಇಂಟ್ರೆಸ್ಟ್ ಅಂತ ಎಂತಲ್ಲ, ಅಂದ್ರೆ ನಮ್ಮಲ್ಲೆಲ್ಲ ಕಲಾವಿದ್ರು ಓದ್ತಿದ್ರು, ನಾನು ಅವ್ರ ಜೊತೆ ಹೋಗಿ ಜಾಯಿನ್ ಆಗಿದ್ದೆ. ಅಷ್ಟು ಬಿಟ್ರೆ ಮತ್ತೆ ಸಡನ್ಲಿ ನಂಗೆ ಜಾಯಿನ್ ಆಗಿದ್ದಲ್ಲಿ ಅನ್ಸಿಲ್ಲ. ನಾನು ಹೋದ್ ಮಾತ್ರ ಅದೇ ಸಣ್ಣ ಪುಟ್ಟ ಲೈಟಿಂಗ್ ಕೆಲಸ ಮಾಡ್ಕೊಂಡು ಹೋಗಿದ್ದೆ. ಒಂದಿನ ಒಂದು ಆಕ್ಟರ್ ಬರ್ಲಿಲ್ಲ. ಆ ಪಕ್ಷದಲ್ಲಿ ನಾನು ಅವ್ರ ರೋಲ್ ಮಾಡಿದ್ದೆ. ಇಡೀ ಸೀನ್ ಎಲ್ಲ ಕಂಡೆಲ್ಲ ಭಯಪಟ್ಟ ಇರೋದ್ರಿಂದ ನಾನು ಮಾಡೋದು ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಕ್ಯಾರೆಕ್ಟರ್ ವೈಸ್ ಬಂತಂದ್ರೆ ವಿಲನ್ ಒಂದೇ ಅಂತಲ್ಲ, ನನ್ಗೆ ವಿಲನ್ ರೋಲ್ ಇಷ್ಟ. ನನ್ಗೆ ಅನ್ಸದಲ್ಲಿ ನಾನು ಎಷ್ಟು ನಾಟಕ ಮಾಡ್ತಾ ಅಷ್ಟು ನಾಟಕದಲ್ಲಿ ನಾನು ಯಾವ್ದು ವಿಲನ್ ಮಾಡಿದೆ ಆ ನಾಟಕ ಮಾತ್ರ ನಂಗೆ ಇಷ್ಟ. ಕಾಮಿಡಿ ನಂಗೆ ಇಷ್ಟ ಇಲ್ಲ. ಆದ್ರೆ ಪ್ರತಿ ವರ್ಷ ಒಂದೊಂದು ನಾಟಕದಲ್ಲಿ ಒಂದೊಂದು ಟೈಪ್ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಅಗೋಚರ ಅಲ್ಲಿ ಕ್ಯಾರೆಕ್ಟರ್ ಏಜ್ ಇಂದ ಸಣ್ಣ ಏಜ್ ಎಲ್ಲ ಏಜ್ ಮಾಡಿದ್ದೆ. ಈಗ ಅದು ಅಗೋಚರ ನಾಟಕದಲ್ಲಿ ಒಂದು ಮಗುನ್ ಕ್ಯಾರೆಕ್ಟರ್ ಮಾಡಿದ್ದೆ. ಆಕ್ಚುಲಿ ಮಗು ಅಂತ ಹೇಳಿದ್ರೆ ನಮ್ಮನ್ ಕಂಡ್ರೆ ಯಾರು ಮಗು ಅಂತಿಲ್ಲ. ಅವ್ರ ಕ್ಯಾರೆಕ್ಟರ್ ಮಾತ್ರ ಮಗು ಕ್ಯಾರೆಕ್ಟರ್ ಮಾಡಿದೆ. ಆ ರೋಲು ತುಂಬಾ ಚಂದ ಮೂಡಿ ಬಂದಿತ್ತು. ನೀವು ಬರೀ ವಿಲನ್ ಅಲ್ಲದೆ ಕಾಮಿಡಿ ರೋಲು ತುಂಬಾ ನಾಟಕದಲ್ಲಿ ಮಾಡಿರಿ. ಸಪೋರ್ಟಿಂಗ್ ಕ್ಯಾರೆಕ್ಟರ್, ಕಾಮಿಡಿ ರೋಲ್, ವಿಲನ್ ಪ್ರತಿಯೊಂದು ನಾನು ಮಾಡ್ತೀನಿ. ಅಂದ್ರೆ ಈ ನಾಟಕದಲ್ಲಿ ಎಲ್ಲರಿಗಿಂತ ತುಂಬಾ ಸಣ್ಣರ್ ನೀವು. ಹೌದಪ್ಪ, ಗಡ್ಡ ಹಣ್ಣ ಬಣ್ಣ ಹಾಕಿದೆ ಅಷ್ಟೇ. ಎಲ್ಲರಿಗಿಂತ ಆಲ್ಮೋಸ್ಟ್ ಚಿಕ್ಕ ಏಜ್ ನಂಗೆ. ಎಷ್ಟು ಖುಷಿ ಕೊಡತ್ ನಿಮ್ಗೆ ಈ ನಾಟಕ ಟೀಮ್ ಆಗಿರ್ಬೋದು ಅಥವಾ ನಿಮ್ ರೋಲ್? ನಾಟಕ ಟೀಮ್ ಅನ್ನೋದಕ್ಕಿಂತ ನಮ್ ರೋಲ್ ಅನ್ನೋದಕ್ಕಿಂತ ನನ್ ಮೈನ್ ಹೇಳ್ಕಂದ್ರೆ ಮರೆಯೋಕಾಯ್ದಿರೋಂತ ಕಷ್ಟ ನೋವು ಏನಿತ್ತು ಅದನ್ನ ಮರ್ಸೋಕೆ ನಮ್ಗೆ ಮೈನ್ ಅಂತ ಹೇಳಿದ್ರೆ ನಾಟಕ ಟೀಮ್. ಯಾಕಂದ್ರೆ ನನ್ನ ಲೈಫಲ್ಲಿ ಏನೋ ಘಟನೆ ನಡೆದಿತ್ತು ಅದನ್ನೆಲ್ಲ ನಾನು ಮರ್ತಿದ್ದೆ ಅಂತ ಹೇಳಿದ್ರೆ ಅದ್ ನಾನ್ ನಾಟಕ ಟೀಮಿಂದ. ಅದನ್ನ ಬಿಟ್ರೆ ಬೇರೆ ಎಂತ
ನಾಟಕದಿಂದ ನಮ್ಗೇನು ಆಗ್ಬೇಕು ಆತರ ಅಂತ ಇಲ್ಲ. ಬೆಳಿಗ್ಗೆ ಅಂತ ಹೇಳಿದ್ರೆ ನಮ್ಮ ಪಾಡಿಗೆ ನಾವು ಕೆಲ್ಸಕ್ಕೆ ಹೋಗ್ತೀವಿ. ನೈಟ್ ಬಂದಾಗಿದ್ರೆ ಕಲಾವಿದ್ರನ್ನ ಅವ್ರ ಹತ್ರ ನಾವು ತೋರ್ಸ್ಕೊಂಡ್ ಏನು ಇಲ್ಲ. ನಾವು ಒಳಗಡೆ ಮಾಡೋದು ನಮ್ ಗಮ್ಮತ್ತೆ ನಮ್ಗೋಸ್ಕರ, ಅದಕ್ಕೋಸ್ಕರನೇ ನಾವು ಜಾಸ್ತಿ ನಾಟಕನ ಇಷ್ಟಪಡೋದು. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಎಲ್ಲ ಮಾತಾಡುವತ್ತಿಗೆ. ಇಷ್ಟು ದೊಡ್ಡ ಕಲಾವಿದ್ರು, ಕುಂದಾಪುರದಲ್ಲಿ ಒಂದು ಹೆಸರಾಂತ ಟೀಮ್ ನಿಮ್ದು, ಆರು ಸ್ವಲ್ಪನು ಈಗೋ ಇಲ್ದೆ ನಮ್ಮೊಟ್ಟಿಗೆ ಇಷ್ಟು ಖುಷಿಯಿಂದ ಮಾತಾಡ್ತಿದ್ರು. ತುಂಬಾ ಖುಷಿ ಆಯ್ತು. ಹೆಸರಾಂತ ಕಲಾವಿದರಂದ್ರೆ ಇದು ಜನರು ಹೇಳಿರಷ್ಟೇ. ಇಲ್ಲಿ ನಮ್ಮ ಪ್ರತಿಯೊಂದು ಕಲಾವಿದರ ಮುಖದಲ್ಲೂ ಆತರ ಭಾವನೆ ಇಲ್ಲ. ಯಾಕಂತಂದ್ರೆ ಈಗ ಒನ್ ಮ್ಯಾನ್ ಅಂತಲ್ಲಿ ಬಂತಂದ್ರೆ ಎಲ್ಲೇ ಇರ್ಬೋದು ಸಮಸ್ಯೆ ಹುಟ್ಟೋದು ಜಾಸ್ತಿ. ನಮ್ಮಲ್ಲಿ ಹಂಗಲ್ಲ, ಪ್ರತಿಯೊಂದು ಆರ್ಟಿಸ್ಟ್ ಮತ್ತೊಬ್ಬ ಆರ್ಟಿಸ್ಟ್ ಹೇಳಿಕೊಡ್ತಾ, ಆ ಹೇಳಿಕೊಟ್ಟನು ಬೇರೆಯವ್ರು ಹೇಳದಕ್ಕೆ ಅಂತ. ಸೊ ಯಾವುದೇ ಒಂದು ವರ್ಕ್ ಇರ್ಬೋದು, ಸ್ಟೇಜ್ ವರ್ಕ್ ಇರ್ಬೋದು, ಬ್ಯಾಕ್ ಗ್ರೌಂಡ್ ಕೆಲಸ ಇರ್ಬೋದು, ನಾಟಕ ಸ್ಟಾರ್ಟ್ ರೆಡಿ ಮಾಡ್ಕಂತ ಹೇಳ್ರೆ ಡೇ 1 ಇಂದ ಸಾಧಾರಣ 3 ತಿಂಗಳವರೆಗೂ ಪ್ರತಿ ಒಬ್ಬನು ಬಂದು ರಾತ್ರಿ 7 ಗಂಟೆನ 11 ಗಂಟೆವರೆಗೂ ಕೂತ್ಕಂತ. ಸೊ ಯಾರು ಈಗ ಕೆಲಸಕಾರ ಇಲ್ದೆ ಅಂತೆಲ್ಲ ಯಾರು ನಾಟಕನೇ ಡಿಪೆಂಡ್ ಆದ್ರೆ ಯಾರು ಇಲ್ಲ. ಬೆಳಿಗ್ಗೆ ಅಂದ್ರೆ ಪ್ರತಿಯೊಬ್ಬರು ಬೇರೆ ಕೆಲಸ ಇರುತ್ತೆ, ಎಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಾರೆ ಇದ್ರು. ಬೆಳಿಗ್ಗೆ ಅಂದ್ರೆ ಅವ್ರದ್ದು ಡೈಲಿ ಕೆಲಸ, ನೈಟ್ ಏನಿತ್ತು ಆ ಟೈಮಲ್ಲಿ ನಾಟಕಕ್ಕೆ ಟೈಮ್ ಕೊಡ್ತಾರೆ. ಇಷ್ಟೇ. ಖುಷಿ ಆತ್ತ. ಇನ್ನು ಒಳ್ಳೊಳ್ಳೆ ಕ್ಯಾರೆಕ್ಟರ್, ಇನ್ನು ಒಳ್ಳೊಳ್ಳೆ ರೋಲ್ ನಿಮ್ ಸಿಕ್ಲಿ. ಇದೇ ವಿಲನ್ ರೋಲ್ ತುಂಬಾ ಮುಂದುವರಿ ನಮ್ದು ನನ್ನ ಪರ್ಸನಲ್ ವಿಶ್ ನಿಮ್ಗೆ. ನಂಗಂತೂ ಈ ಹೊಸ ನಾಟಕ ನಾನು ಆಲ್ರೆಡಿ ಕಂಡಿದೆ. ಇದಲ್ದೆ ಇನ್ನೊಂದು ವಾಚ್ಮ್ಯಾನ್ ಅಲ್ಲೂ ನಿಮ್ ವಿಲನ್ ಸಖತ್ತಾಗಿ ಮಾಡಿರಿ. ಇದ್ರಲ್ಲೂ ಸಾಲಿಡ್ ಬರ್ತಿತ್ತು ನಿಮ್ ವಿಲನ್ ರೋಲ್. ಇನ್ನು ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ರೋಲ್ ಮಾಡಿ. ಆಯ್ತು, ಥ್ಯಾಂಕ್ ಯು. ಈಗ ಮೇನ್ ಎಂತ ಅಂತ ಹೇಳಿದ್ರೆ ಪ್ರತಿಯೊಬ್ರು ಒಂದೊಂದು ಜವಾಬ್ದಾರಿ ಅಂತಾರೆ. ಆ ಜವಾಬ್ದಾರಿ ಪ್ರತಿಯೊಬ್ರು ನಿಭಾಯಿಸೋಕೋಸ್ಕರ ನಮ್ ಟೀಮ್ ಒಳ್ಳೆ ರೀತಿಯಲ್ಲಿ ರನ್ ಆಗ್ತೈತೆ. ಈಗ ಸೌಂಡ್ಸ್ ಅಂತ ಹೇಳಿದ್ರೆ ಒಬ್ರು ಆಡಿಯನ್ಸ್ ಕ್ಲಿಯರ್ ರೀಚ್ ಆಯ್ಕಂದ್ರೆ ನಾವು ಪ್ರಿಪೇರ್ ಮಾಡ್ಕೊಂಡು ಅದಕ್ಕೇನಿತ್ತು ಲೈಟ್ ಸೆಟ್ಟಿಂಗ್ ಇರ್ಬೋದು, ಮೈಕ್ ಸೆಟ್ಟಿಂಗ್ ಇರ್ಬೋದು, ಆಮೇಲೆ ಲೈಟ್ ಪಾಯಿಂಟ್ ಮಾಡ್ಕೊಂಡಿರ್ಬೋದು. ಇದು ಪ್ರತಿಯೊಂದು ಒಬ್ಬೊಬ್ಬರಿಗೆ ಒಂದೊಂದು ಪಾರ್ಟ್ ಅಂತ ಇರುತ್ತೆ. ಈಗ ನಾವು ಒಬ್ರು ಯಾಕಂದ್ರೆ ನಾವು ನಾಟಕ ಸ್ಟಾರ್ಟ್ ಅಂತ ಹೇಳಿದ್ರೆ ಒಂದು 15ರಿಂದ 20 ನಿಮಿಷ ನಾಟಕ ಸ್ಟಾರ್ಟ್ ಮಾಡೋದಿತ್ತು. ಒಂದಿನದಲ್ಲಿ 3 ನಾಟಕನೂ ಸಹ ಮಾಡೋದಿತ್ತು. ಸೊ 20 ನಿಮಿಷ ನಾಟಕ ರೆಡಿ ಆಯ್ತು ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಸ್ಟೇಜ್ ಸೆಟ್ಟಿಂಗ್ ಆಗ್ಬೇಕು, ಲೈಟ್ ಸೆಟ್ಟಿಂಗ್ ಆಗ್ಬೇಕು, ಮ್ಯೂಸಿಕ್ ಸೆಟ್ಟಿಂಗ್ ಪ್ರತಿಯೊಂದು ಆಗ್ಬೇಕು. ಇದೆಲ್ಲ ಅವ್ರವ್ರ ಪಾರ್ಟ್ ಮಾಡೋದ್ರಿಂದ ಆಲ್ಮೋಸ್ಟ್ ಎಲ್ಲ ಪರ್ಫೆಕ್ಟ್ ಆಗಿ ಹೋಗ್ತೈತೆ. ಆಮೇಲೆ ಈ ಪಾರ್ಟ್ ಒಬ್ಬೊಬ್ರು ಏನ್ ಶೇರ್ ಮಾಡ್ಕೊಂಡ್ ಮಾಡ್ತಾರೆ ಅದು ಒಂದ್ರಂತಲ್ಲ. ನಮ್ ಟೀಮಲ್ಲಿ ಫಸ್ಟ್ ಇಂದ ಎಂಡ್ ತನಕ ಒಂದ್ ನಾಟಕ ಸ್ಟಾರ್ಟ್ ಮಾಡಿ ಔಟ್ಪುಟ್ ಬರೋ ತನಕನು ಪ್ರತಿಯೊಬ್ಬರಿಗೂ ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿ ಅಂತಿದೆ. ನಾನ್ ಹೇಳೋ ಪ್ರಕಾರ ಟೀಮ್ ಒಳ್ಳೆ ರೀತಿಯಲ್ಲಿ ನೀವು ನಡೀತಾ ಇತ್ತು, ಇದು ಒಳ್ಳೆ ಟೀಮ್ ಅಂತ ನೀವು ಹೇಳ್ತಿದ್ರಿ ಅಂತ ಹೇಳಿದ್ರೆ ಟೀಮ್ ಒಳಗೆ 15 ಜನಕ್ಕೂ 15 ಜನ ಜವಾಬ್ದಾರಿ ತಕಂತಾರೆ ಪ್ರತಿ ಒಂದಕ್ಕೂ. ಈಗ ನಾವು ಪಾರ್ಟ್ ಮಾಡ್ಕೊಂತೀವಿ, ಕಾಮಿಡಿ ಸೆಕ್ಷನ್ ಬೇರೆ, ಸ್ಟೋರಿ ಸೆಕ್ಷನ್ ಬೇರೆ ಅಂತ ಪಾರ್ಟ್ ಮಾಡ್ಕೊಂತ. ಕಾಮಿಡಿ ಸೆಕ್ಷನ್ ಅಂದ್ರೆ ಯಾರೋ ಒಬ್ರು ಮೇನ್ ಇಟ್ಕೊಂಡಿರ್ತಾರೆ, ಅವ್ರೊಂದು ಥೀಮ್ ತಗೊಂಡ್ಬಂದು ಅವ್ರ ಪಾಡಿಗೆ ಅವ್ರು ಮಾಡಿರ್ತಾರೆ. ಬಾಬಣ್ಣ ಇರ್ಬೋದು, ಇವರೆಲ್ಲ ಸ್ಟೋರಿ ಬಂತಂದ್ರೆ ಸ್ಟೋರಿಯಲ್ಲಿ ಯಾರೆಲ್ಲ ಬರ್ತಾರೆ ಅವರೆಲ್ಲ ಸೇರಿ ಅವ್ರಿಗೆ ಏನ್ ಬೇಕದನ್ನ ಅವ್ರು ಪ್ರಿಪೇರ್ ಮಾಡ್ಕೊಂಡ, ಇಲ್ಲ ಅವರಲ್ಲಿರೋ ಪ್ಲಾನ್ ಗಳನ್ನ ಹೇಳುದು. ಈಗ 100 ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ದಾಗ ಹೇಳ್ದಾಗಿದ್ರೆ ಅಲ್ಲಿಗೆ ಅದ್ರ ಒಂದು 3-4 ಚೂಸ್ ಅದು. ಸೊ ಅಷ್ಟೂನು ಎಫರ್ಟ್ ಹಾಕಿ ಮಾಡೋದಕ್ಕೋಸ್ಕರ ಒಂದು ಒಳ್ಳೆ ಔಟ್ಪುಟ್ ನಾಟಕ ಬಂದದ್ದು ಅಂತೇಳಿ ನನ್ನ ಅನಿಸಿಕೆ. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಅಂತಂದ್ರೆ ನಾನು ಯಾವ ಮಟ್ಟಿಗೆ ಹೇಳ್ತೆ ನನಗೆ ಗೊತ್ತಿಲ್ಲ. ಇನ್ ಟೈಮ್ ಕಲೆಕ್ಷನ್ ಆಯ್ಕಷ್ಟೇ. ಏನ್ ಹೇಳ, ಕಲೆಕ್ಷನ್ ಆಯ್ಕಷ್ಟೇ. ದೊರೆಸ್ವಾಮಿ ಮನಸ್ಸಲಾಯೋ. ನಮ್ ಜೊತೆ ಈಗ ಅತ್ಯುತ್ತಮ ಓಂಕಾರ ಕಲಾವಿದರಾದಂತ ರಾಜವಣ್ಣ ನಮ್ ಜೊತೆ ಇದ್ರ. ಅಣ್ಣ ನಮಸ್ತೆ. ನಮಸ್ಕಾರ. ನಿಮ್ದು ಈ ನಾಟಕದಲ್ಲಿ ಯಾವ ತರ ರೋಲ್ ಮಾಡ್ತಿದ್ರಿ? ಈ ನಾಟಕದಲ್ಲಿ ಅಷ್ಟು ಪಾಪದವಳು ಅಲ್ಲ, ಜೋರು ಅಲ್ಲ, ಆ ತರ ಮಾಡ್ತಿದ್ದೆ. ಏನೋ ಒಂದ್ ಸ್ವಲ್ಪ ಡಿಫ್ರೆಂಟ್ ಇತ್ತು. ಮತ್ತೆ ನಾವು ಕಂಡಂಗೆ ನೀವು ವಿಲನ್ ರೋಲು ಮಾಡಿರಿ, ಹೀರೋಯಿನ್ ರೋಲು ಮಾಡಿರಿ, ಅಮ್ಮನ್ ರೋಲು ಮಾಡಿರಿ. ವಾಚ್ಮ್ಯಾನ್ ನಾಟಕದಲ್ಲಂತೂ ನೀವು ಮಾಡೋ ಅಮ್ಮನ್ ರೋಲಿಗೆ ಎಷ್ಟೋ ಜನ ಮರ್ಕದಿತ್ತು. ನೀವು ಆಕ್ಟಿಂಗ್ ಎಷ್ಟೋ ಜನ ಮರ್ಕಿರ, ಅದ್ರ ಬಗ್ಗೆ ನಿಜ ಹೇಳ್ಕಂದ್ರೆ ನಂಗೆ ದೇವ್ರು ಕೊಟ್ಟು ವರ ಅನ್ಸತ್ತ. ಅಂದ್ರೆ ಎಲ್ಲಾ ರೋಲಿಗೂ ಅಂದ್ರೆ ಎಲ್ಲಾ ಒಂದ್ ಪಾತ್ರಕ್ಕೂ ಜೀವ ತುಂಬಿದಲ್ಲ, ಅದು ತುಂಬಾ ಕಷ್ಟ. ಪ್ರತಿಯೊಬ್ಬರಿಗೂ ಕಷ್ಟನೇ. ಆದ್ರೆ ಅದನ್ನ ಒಂದು ಸ್ಟೇಜ್ ಮೇಲೆ ಹೋದಾಗ ನಾವು ಅದನ್ನ ಅಂದ್ರೆ ಜನರಿಗೆ ಮುಟ್ಟು ಹಾಗೆ ಮಾಡೋದು ನಮ್ಮಂತ ಕಲಾವಿದ್ರದೊಂದು ದೇವ್ರು ಕೊಟ್ಟು ವರ ಅಂತ ಹೇಳಕ್ ಅಷ್ಟೇ.
ಈಗ ನಿಮ್ಗೆ ಈಗ ಬೇರೆ ಅಂದ್ರೆ ಹೀರೋ ರೋಲ್ ಮಾಡ್ಕೊಂಡು ಹೋದ್ರು, ನೀವೀಗ ವಿಲನ್ ಮಾಡಿರಿ, ಅಮ್ಮಂದು ರೋಲ್ ಮಾಡಿರಿ. ಈಗ ಬೇರೆ ಬೇರೆ ರೋಲಿಗೆ ಈಗ ಬೇರೆ ಬೇರೆ ಕ್ಯಾರೆಕ್ಟರ್ ನಿಮ್ದೀಗ ಡ್ರೆಸ್ಸು ಬೇರೆ ಇರುತ್ತ, ಈಗ ಮೇಕಪ್ ಬೇರೆ ಇರುತ್ತೆ. ಅದೆಲ್ಲ ಯಾವ ತರ ಪ್ರಿಪೇರ್ ಆತ್ರಿ ನೀವು? ಪ್ರಿಪೇರ್ ಅಂದ್ರೆ ನಮ್ಗ ಯಾವ ತರ ರೋಲ್ ಇರುತ್ತೋ ಆ ರೋಲಿಗೆ, ಈಗ ಅಮ್ಮನ್ ರೋಲಿಗೆ ಹಾಗೆ ಒಂದು ಡೀಸೆಂಟ್ ಫ್ಯಾಮಿಲಿಗೆ ಯಾವ ತರ, ಸ್ವಲ್ಪ ಹೈ ಫ್ಯಾಮಿಲಿಗೆ ಯಾವ ತರ, ಆ ತರ ಬಟ್ಟೆಗಳನ್ನು ಚಾಯ್ಸ್ ಮಾಡುತ್ತೆ. ಹಾಗೆ ಮತ್ತೆ ನಿಮ್ಗೆ ಈ ಪಾತ್ರಗಳು ಎಷ್ಟು ನಿಮ್ ಮನ್ಸಿಗೆ ಖುಷಿ ಕೊಡ್ತಿತ್ತು? ತುಂಬಾ ಅಂದ್ರೆ ಜೀವನದಲ್ಲೇ ತುಂಬಾ ಕಷ್ಟ ಎಲ್ಲ ಇರುತ್ತೆ ಬಿಡಿ. ಅದು ಮಧ್ಯೆ ಅಂದ್ರೆ ನಾವು ಇಲ್ಲಿ ಬಂದಾಗ ಅದನ್ನೆಲ್ಲ ಮರ್ತ ನಾವು ಒಂದು 15 ಜನ ಟೀಮ್ ಈಗ ಎಲ್ಲ ಒಟ್ಟಿಗೆ ನಮ್ಮ ಮನೆಯವ್ರ ತರ ಮಾಡ್ಕೊಂಡು ಹೋದಾಗ ಅದ್ ಯಾವ್ದು ನಮ್ಗೆ ಪ್ರಾಬ್ಲಮ್ ಅನ್ಸೋದಿಲ್ಲ. ಅದು ನಮ್ದಂದ್ರೆ ನಾವು ಅಂದ್ರೆ ಅದರಿಂದ ಒಂದು ಸಂತೋಷ ಕಂಡ್ಕೊಂಡದ್ ನಾವು, ಅದೇ ಖುಷಿ. ಈಗ ನೀವು ಇದು ಮಾತ್ರ ನಾಟಕ ಮಾತ್ರ ಅಲ್ಲದೆ ನೀವು ಬೇರೆ ಕೆಲ್ಸನೂ ಮಾಡ್ತಿರ್ತೀರಿ. ಇದರಿಂದ ನಿಮ್ಗೆ ಏನಾದ್ರು ಅಯ್ಯೋ ನಂಗೆ ಕಷ್ಟ ಆಗ್ತಿತ್ತು ಆ ತರ ಫೀಲ್ ಅದ, ಅಥವಾ ಇಲ್ಲ ನಾನು ಕಷ್ಟ ಅವ್ರು ಮಾಡ್ತೆ ಎಂಬುದು ಆ ತರ ಯಾವ ತರ? ಇಲ್ಲ, ಇವತ್ತಿನವರೆಗೂ ಕಷ್ಟ ಆಯ್ಲಿಲ್ಲ. ಯಾಕಂದ್ರೆ ಒಬ್ಬ ಕಲಾವಿದನ ಜೀವನ ಅಂದ್ರೆ ಅದು ಕಷ್ಟವೇ. ಯಾಕಂದ್ರೆ ಬೆಳಗ್ಗೆ ತನಕ ನಿದ್ರೆ ಬಿಡೋದು ಎಲ್ಲದೂ ಕಷ್ಟನೇ. ಆದ್ರೂ ಅದ್ ನಮ್ ಕಷ್ಟ ಅನ್ಸ್ಲಿಲ್ಲ, ಯಾಕಂದ್ರೆ ಇದ್ರಲ್ಲಿ ಏನೋ ಖುಷಿ ಇದೆ. ಹಾಗಾಗಿ ಏನು ಕಷ್ಟ ಅನ್ಸ್ತಾ ಇಲ್ಲ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ನಿಮ್ಗೆ ಸುಮಾರು? ಅಂದ್ರೆ ಈ ನಾಟಕ ಅಲ್ಲದೆ ನೀವು ಮೊದ್ಲು ಬೇರೆ ಬೇರೆ ನಾಟಕಗಳೆಲ್ಲ ಮಾಡಿರಿ? ಮಾಡಿದೆ, ಅಂದ್ರೆ ಯುವಕ ಮಂಡಲದ ನಾಟಕ. ಈಗಂದ್ರೆ ನಾನು ಸಾಧಾರಣ ಒಂದು 18-19 ವರ್ಷ ಪ್ರಾಯದಲ್ಲಿ ನಾನು ಸ್ಟೇಜ್ ಹತ್ತದವನ. ಹಾಗಾಗಿ ತುಂಬಾ ವರ್ಷ ಆಯ್ತಲ್ಲ ಅನ್ಸುತ್ತೆ ಈಗ. ಆದ್ರೂ ಕಲಿಯೋದು ತುಂಬಾ ಇರುತ್ತೆ. ಎಷ್ಟು ಕಲ್ತ್ರು ಕಲಾವಿದನ ಜೀವನ ಪರಿಪೂರ್ಣ ಅಲ್ಲ, ಅವನು ಇನ್ನೂ ಕಲಿಯೋಕಿರತ್ತೆ. ಮತ್ತೆ ಎಷ್ಟ್ ದಿವ್ಸ ನಡೆಸ್ತಾಳೋ ಕಲಾ ಮಾತಿ ಅಷ್ಟ್ ದಿವ್ಸ ಮಾಡ್ಕೊಂಡು ಹೋಗ್ದಷ್ಟೇ. ಕಲಾ ಮಾತೆ ನಿಮ್ಗೆ ಇನ್ನು ಆದಷ್ಟು ಇನ್ನು ತುಂಬಾ ಒಳ್ಳೆಯ ರೋಲ್ ಸಿಕ್ಲಿ, ನಮ್ಗೂ ಖುಷಿ. ನೀವು ಮಾಡುದ್ ಕಾಮ್ಕೆ ಖುಷಿ. ಈಗ ಒಂದು ಹುಡ್ಗಾಯಿ ಒಂದು ಹೆಂಗ್ಸಿನ ಕ್ಯಾರೆಕ್ಟರ್ ಮಾಡ್ಕೊಂಡ್ರು ಬಾರಿ ಕಷ್ಟ. ಈಗ ಸೀರೆ ಇಲ್ಲಿ, ಮೇಕಪ್ ಇಲ್ಲಿ, ಹೇರ್ ಸ್ಟೈಲ್ ಇಲ್ಲಿ, ಪ್ರತಿಯೊಂದೂನು ಒಂದು. ಈಗ ನಾವು ನಾಟಕ ಕಾಂಬದಲ್ಲಿ ಒಂದ್ 2-3 ಗಂಟೆ ಅಂದ್ರೆ ಅದಕ್ಕಿಂತ ಮುಂಚೆನೆ ನೀವು ಒಂದ್ 7 ಗಂಟೆಗೆ ಹೊರಟು, ಒಂದು 10 ಗಂಟೆಗೆ ಶೋ 7 ಗಂಟೆಗೆ ಹೊರಟು ಇಲ್ಲಿ ಪ್ರಿಪೇರ್ ಆಗಿ ರೆಡಿ ಆತ್ರಿ. ಅದೆಲ್ಲ ಕಾಮ್ಕೆ ಬಾರಿ ಖುಷಿ ಆತ್ತ. ನಾವಲ್ಲಿ ಕುತ್ಕೊಂಡ್ ಕಾಂಬತ್ತಿಗ್ ಎಂತ ಮಾಡ್ತಿದ್ರಿ ಇವ್ರ ಆಕ್ಟಿಂಗ್ ಅನ್ಸುತ್ತೆ. ಅಮ್ಮನ್ ರೋಲಿಗೂ ಆತರ ಒಂದು ಅಮ್ಮಂದ್ ಮಮತೆ ಕರುಣೆ ತೋರ್ಸ್ರಿ, ವಿಲನ್ ರೋಲ್ ಮಾಡ್ರು ಅಂತ ಕಡಕ ಖುಷಿ ಆತ್ ಕಾಂಬಕ್ಕೆ. ಹೌದು, ಯಾಕಂದ್ರೆ ಒಂದು ಪಾತ್ರ ನಾವು ಅನುಭವಿಸಿ ಮಾಡ್ದಾಗಳಿಕೆ ಅದಕ್ಕೊಂದು ಜೀವ ಬಪ್ಪದು. ಅಂದ್ರೆ ಒಟ್ಟು ನಾವು ಮಾಡ್ಕಂತೇಳಿ ಸ್ಟೇಜ್ ಮೇಲೆ ಹತ್ತಿ ಒಟ್ಟು ಮಾಡುವಂತದ್ದಲ್ಲ. ಯಾಕಂದ್ರೆ ನಾವು ಗಂಡಾದ್ರು ಮನ್ಸಲ್ಲಿ ಅಂದ್ರೆ ಒಂದ್ ಹೆಣ್ಣಿನ ಭಾವನೆ ತುಂಬ್ಕೊಂಡ್ ಮಾಡ್ರೆ ಮಾತ್ರ ಆ ಒಂದು ಪಾತ್ರಕ್ಕೆ ಜೀವ ತುಂಬಕ್ ಸಾಧ್ಯ. ಹೌದಾ? ಸರಿ ಅಲ್ಲ. ಟೀಮಲ್ಲಿ ಎಲ್ರು ಅಂದ್ರೆ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ತೇವೆ. ಅಂದ್ರೆ ಎಲ್ರು ನಮ್ಗೂ ಮಾಡಿದ್ರು ಅವರಿಗೂ ಮಾಡುತ್ತೆ. ಅಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ರೆ ಮಾತ್ರ ಒಂದ್ ಟೀಮ್ ಒಳ್ಳೆ ರೀತಿಯಲ್ಲಿ ಮುಂದೆ ನೆಡೋಕ್ ಸಾಧ್ಯ. ಒಳ್ಳೆ ನಾವು ನಮ್ಮವರು ಎಲ್ಲರೂ ನಮ್ಮವ್ರು ಅನ್ಕೊಂಡು ನಾವು ಟೀಮ್ ಅಲ್ಲಿ ನಡ್ಕೊಂಡು ಹೋದ್ರೆ ಮಾತ್ರ ಒಂದ್ ಟೀಮ್ ಉತ್ತಮವಾಗಿ ಒಳ್ಳೆ ಹೆಸರು ಮಾಡೋಕ್ ಸಾಧ್ಯ. ಒಳ್ಳೆ ತುಂಬಾ ವರ್ಷ ಅದನ್ನ ನಡ್ಸ್ಕೊಂಡು ಹೋಗಕ್ಕೂ ಸಾಧ್ಯ. ಹಾಗಾಗಿ ಟೀಮ್ ಅಲ್ಲಿ ಎಲ್ರು ತುಂಬಾ ಸಪೋರ್ಟ್ ಮಾಡಿದ್ರು, ಅವರಿಗೂ ನಾನು ಮಾಡ್ದೆ. ಅದ್ರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಎಲ್ರು ಒಳ್ಳೆಯವರೇ. ಅದು ನಂಗೆ ತುಂಬಾ ಖುಷಿ ಅಷ್ಟೇ. ನಿಮ್ ಫ್ಯಾಮಿಲಿ ಬಗ್ಗೆ? ಫ್ಯಾಮಿಲಿ ನಂಗೆ ನನ್ ಹೆಂಡತಿ ಮಮತಾ ಅಂತೇಳಿ, ನಂಗೆ 2 ಮಕ್ಳು, ಪ್ರಥಮ ಪ್ರಣಮ್ಯ. ತೆಕಟೆ ಗೋಂಬೆ ಶಾಲೆಗೆ ಹೋಗ್ತಿದ್ರು. ಮಗ 4ನೇ ಕ್ಲಾಸ್, ಮಗಳಿಗೆ 1ನೇ ಕ್ಲಾಸ್. ಅಡ್ಡಿಲ್ಲ, ದೇವ್ರ ಲೆಕ್ಕದಿಂದ ಸಂಸಾರ ನಡೀತಾ ಇದೆ ಸಾಧಾರಣ ಅಷ್ಟೇ. ಖುಷಿ ಆತ್ ನಮ್ಗೂ. ಇನ್ನು ಆದಷ್ಟು ಒಳ್ಳೆ ಪ್ರದರ್ಶನ ಕೊಡ್ಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಂತ ಈ ಶೋ 100 ಅಲ್ಲ 1000 ಅಲ್ಲ, ಇನ್ನು ತುಂಬಾ ಪ್ರದರ್ಶನ ಕೊಡ್ಲಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಈಗ ಮಗ ಕೆಲಸ ಮಾಡ್ತಿ ಯಾಕನೆ ಒಂದ್ ಕಾಪಿ ತಕೊಂಡ್ಬಂದ್ ಇಡೀ ಮನೆ ತುಂಬಾ ಚೋಲ್ತಿ ಯಾಕನೆ ನೀನು. ಮತ್ತೊಬ್ಬ ಓಂಕಾರ ಕಲಾವಿದರಾದಂತ ಅನಂತ್ ಅವರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸರ್, ನೀವೀಗ ಈ ಟೈಮ್ ಇದು ಹೊಸ ಕಲಾವಿದ್ರ, ಹೆಂಗ್ ಬಂದ್ರಿ, ಯಾವತ್ ಬಂದ್ರಿ? ಅಲ್ಲ, 2-3 ವರ್ಷ ಮೊದ್ಲೇ ನಾಟಕ ನೋಡ್ತಾ ಇದ್ದೆ 2017ರಿಂದ. ಆಮೇಲೆ ಒಂದ್ ಸಣ್ಣ ರೋಲಿಗೆ ಯಾರು ಇರ್ಲಿಲ್ಲ ಅಂತೇಳಿ ಒಂದು ಬುಡ್ಬುಡ್ಕೆ ರೋಲ್, ಎಷ್ಟೇ ಬರ್ತದೆ ಒಂದ್ ಸಣ್ಣ ರೋಲ್. ಗೌತಮ್ ಅಂತಿದಾರಲ್ಲ, ಅವ್ರಿಲ್ಲ, ಅವ್ರಿದ್ದಾಗ ನಾನು ಮಾಡಿದ್ದ. ಆ ತರ
ಅದಾದ್ಮೇಲೆ ಬಂದ ಮೇಲೆ ಸಣ್ಣ ಸಣ್ಣ ರೋಲ್ ಮಾಡ್ತಾ ಇದ್ದೆ. ಕಡೆಗೆ ಎಂತವ್ರು ಬಿಡುದಿಲ್ಲ ಅಂತ ಹೇಳಿ ಅದ್ರಲ್ಲಿ ತಂದೆ ರೋಲ್ ಬರ್ತದೆ, ನಮ್ಮ ಅರುಣ್ ಕಿರಣ್ ಮಾಡುವಂತ ರೋಲ್, ವೈಭವ್ ವಿಪ್ಲವ್ ಅಂತ ತಂದೆ ರೋಲ್, ಅದನ್ನ ಮಾಡಿದೆ. ಅದಾದ್ಮೇಲೆ ಈಗ ಎಲ್ಲ ಹೊಸ ನಾಟಕದಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ ಮೇನ್ ರೋಲ್ ಆಗಿ, ಹಂಗೆ ಮಾಡ್ತಾರೆ. ಎಲ್ಲಾ ಕಲಾವಿದ್ರು ಒಂದ್ 10ರಿಂದ 11 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಕಲಾವಿದ್ರು, ನೀವು ಹೊಸ ಕಲಾವಿದ್ರು, ನಿಮ್ಗೆ ಅದು ಎಷ್ಟು ಚಾಲೆಂಜಿಂಗ್ ಆಯ್ದಿತ್ತು ಈ ರೋಲ್ ಮತ್ತೆ ಈ ಟೀಮ್ ಅಲ್ಲಿ ಆಕ್ಟಿಂಗ್ ಮಾಡೋದು? ಚಾಲೆಂಜಿಂಗ್ ಅಂದ್ರೆ ಎದುರು ಜನ ಗೊತ್ತಿರ್ತಾರಲ್ಲ, ಅವ್ರಿಗಿಂತ ಜಾಸ್ತಿ ನಮ್ಮ ಟೀಮ್ ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ನಮ್ಮಲ್ಲಿ ಇಟ್ಟಿದ್ದಾರೆ ಅಂತ ಅದು ಮೇನ್ ವಿಷಯ. ಅವ್ರಿಗೆ ಸ್ಯಾಟಿಸ್ಫೈ ಮಾಡ್ಬೇಕು ಫಸ್ಟ್, ಆಮೇಲೆ ಸೆಟ್ ಆದ್ಮೇಲೆ ಮತ್ತೆ ಜನರ ವಿಷಯ ಅಂತ ಹಾಗೆ. ಸೊ ಅದೇ ಆಮೇಲೆ ಅಡ್ಜಸ್ಟ್ ಆಯ್ತು. ಅಂದ್ರೆ ಅವ್ರನ್ನ ನೋಡಿ ನಾವು ಮೊದ್ಲು ನೋಡಿದ್ದಲ್ಲ, ನೋಡಿದ್ದನ್ನ ಆಲ್ಮೋಸ್ಟ್ ಅದನ್ನೇ ಹಾಗೆ ಬಟ್ಟಿ ಇಳಿಸಿ ಮಾಡ್ತಾ ಇದ್ದೆ ಆಕ್ಟಿಂಗ್, ಅದರಿಂದ ಹಾಗೆ ಬಂತು. ಅಂದ್ರೆ ಎಷ್ಟು ದಿನ ನೀವು ಎಲ್ಲ ನಾಟಕದ್ದು ಆಲ್ರೆಡಿ ಮಾಡಿ ಇದ್ದದ್ ರೋಲ್ ಮಾಡ್ತಿದ್ರಿ, ಈ ಹೊಸ ನಾಟಕದಲ್ಲ ನೀವೇ ಆಕ್ಚುಲಿ ಒಂದ್ ರೋಲ್ ಮಾಡ್ತಿದ್ರಿ, ಅದು ನಿಮ್ಗೆ ಎಷ್ಟು ಖುಷಿ ಆಗ್ತಿತ್ತು? ಖುಷಿ ಅಂದ್ರೆ ಫಸ್ಟ್ ಅಲ್ಲ, ಒಂದು ಫಸ್ಟ್ ಇಂಟ್ರೊಡಕ್ಷನ್ ರೋಲ್ ಮಾಡ್ತಿದ್ದು ಅದೊಂದು ಖುಷಿ ಇದ್ದೇ ಇರುತ್ತೆ. ಆದ್ರೆ ಹೆದರಿಕೆ ಇದಿತ್ತು. ಇಷ್ಟ ತನಕ ಅವ್ರು ನೋಡಿ ಏನೋ ಅವ್ರ ಹೆಂಗ ಹಾವಭಾವ ಇರುತ್ತೆ, ನಮ್ಗೆ ಅಭ್ಯಾಸ ಇದ್ದಿತ್ತು. ಅವ್ರ ಹಿಂಗೆ ಅವ್ರೊಂಡ್ರು ಮಾಡಿದ್ರೆ ಆತರ ರೋಲ್ ಹೆಂಗ್ ಮಾಡ್ಲಕ್ಕ, ಇಲ್ಲ ಯಾರ ರಜೆ ಇದ್ರೆ ಅವ್ರು ಮಾಡ್ಬೋದಿತ್ತು. ಇದು ಹೆಂಗಂದ್ರೆ ನಂದೇ ಓನ್ ಮಾಡ್ಬೇಕಿತ್ತು. ಎಲ್ಲ ಗೈಡ್ ಮಾಡಿದ್ರಲ್ಲ ಹೇಗೆ ಅಂತ ಹೇಳಿ, ನಂದು ಒಂದೆರಡು ಓನ್ ಇನ್ಪುಟ್ಸ್ ಹಾಕಿ ಮಾಡಿದೆ. ಬಟ್ ಡೆವನೆಟ್ಸಿ ಒಳ್ಳೆ ಬಂತಂತ ಹೇಳಿ ಹೇಳ್ತಿದ್ರೆ ಖುಷಿ ಆಯ್ತು. ಹೌದೌದು, ಒಳ್ಳೆ ಆಯ್ತು. ನಾನು ಕೂಡ ನೋಡಿದ್ದೆ ಆಲ್ರೆಡಿ ನಾಟಕನ. ಮತ್ತೆ ನೀವು ಮಾಡೋದ್ ರೋಲ್ ಎಲ್ಲಾನು ನಾನು ಮೊದ್ಲು ಮಾಡಿದವ್ರು ನೋಡಿದ್ದೆ, ನೀವು ಮಾಡೋದು ನೋಡಿದ್ದೆ. ಆ ಪಾತ್ರಕ್ಕೆ ಒಳ್ಳೆ ತರ ಜೀವ ತುಂಬಿ ಮಾಡಿದ್ರಿ, ತುಂಬಾ ಖುಷಿ ಆಯ್ತು. ಅದೇ ಏನೋ ಒಂದು ಇಂಟ್ರೆಸ್ಟ್ ಇತ್ತು ಮಾಡ್ಕೊಂಡಲ್ಲ ಅಷ್ಟೇ. ಅದೇ ನಮ್ಮ ಕೈಲಾದಷ್ಟು ಮಾಡುದು, ಮತ್ತೆ ಅಷ್ಟೇ ಧೈರ್ಯ ಬಿಡುದು ಹಂಗೆ. ಈ ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯ, ಹೊಸ ನಾಟಕದ ಬಗ್ಗೆ? ಹೊಸ ನಾಟಕ ಅಂದ್ರೆ ಈಗ ನಮ್ಮ ಕಾಮಿಡಿ ಎಲ್ಲ ಜಾಸ್ತಿ ಇತ್ತಲ್ಲ, ಆ ತರನೇ ಬರ್ತಾ ಇತ್ತು. ಕಂಪೇರಿಟಿವ್ಲಿ ಈಗ 5ನೇ ಪ್ರಯೋಗ ಅಲ್ಲ, ಒಳ್ಳೆ ಹೋಗ್ತಾ ಇತ್ತು. ನನ್ನ ಪ್ರಕಾರ ಒಂದು 20 ಅವಾಗ ಒಳ್ಳೆ ಸೆಟ್ ಆಯ್ತು ನಾಟಕ, ಅಷ್ಟು ಒಳ್ಳೆ ಆಯ್ತು. ಸ್ಟೋರಿ ನಾರ್ಮಲ್ ಸ್ಟೋರಿ, ಬಟ್ ತುಂಬಾ ಚೆನ್ನಾಗಿದೆ. ಎಲ್ಲ ಕ್ಯಾರೆಕ್ಟರ್ ಒಳ್ಳೆ ಇತ್ತು, ನೀವು ಕಂಡಿದ್ರೆ ಆಲ್ರೆಡಿ. ಕಾಮಿಡಿ ಒಳ್ಳೆ ಬರ್ತಾ ಇತ್ತು. ಈಗ ಒಂದನೇ ಪ್ರಯೋಗ ಕಂಡವರಿಗೆ 5ನೇ ಪ್ರಯೋಗ ತುಂಬಾ ಡಿಫ್ರೆಂಟ್ ಇತ್ತು. ಸೊ ನನ್ನ ಪ್ರಕಾರ ಸಕ್ಸಸ್ ಆಯ್ತು 100%. ಒಳ್ಳೆ ರನ್ನಿಂಗ್ ಆಯ್ತು. ನಾವು ಅದೇ ಹೇಳುದು, ಇನ್ನು ಒಳ್ಳೊಳ್ಳೆ ರೋಲ್ ಸಿಕ್ಲಿ ನಿಮ್ಗೆ, ಇನ್ನು ಈ ರಂಗದಲ್ಲಿ ಆದಷ್ಟು ಉತ್ತಮ ಸ್ಥಾನ ಕೊಯ್ಲಿ ಅಂತ ನಮ್ದು ಆಶಯ. ತುಂಬಾ ಥ್ಯಾಂಕ್ಸ್. ಈಗ ನೀವು ಹೊಸ ಕಲಾವಿದ್ರಾದ್ರಿಂದ ಫಸ್ಟ್ ಸ್ಟಾರ್ಟಿಂಗ್ ನೀವು ಬಂದಲ್ಲಿ ನಿಮ್ಗೆ ಈ ಟೀಮ್ ನಿಮ್ಗೆ ಯಾವ ತರ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದು? ಸಪೋರ್ಟ್ ಅಂದ್ರೆ ಹೆಂಗಂತ ಹೇಳಿದ್ರೆ, ನಾವು ರೋಲ್ ಮಾಡ್ತೀವಲ್ಲ, ಒಂದು ಚೂರು ಅಪ್ಟು ಮಾರ್ಕ್ ಇರ್ಲಿಲ್ಲ. ಆದ್ರೂ ಏನೋ ಗೊತ್ತಾದ್ರೆ ಬೇಜಾರಾಗುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡಿದೆ ತಗೊಳ್ತಿದ್ರು. ಅಂದ್ರೆ ನಾನು 10 ಮಾಡಿದ್ರೆ 20 ಮಾರ್ಕ್, 20 ಮಾಡಿದ್ರೆ 50 ಮಾರ್ಕ್. ಅವಾಗ ಎಂತ ಹೇಳಿ ನಾವ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಅಂದ್ರೆ ನನ್ ಮೇಲೆ ಭಾರ ಬಿಡ್ತು, ನನ್ನೇ ನಂಬ್ಕೊಂಡಿರ್ತಾರೆ. ಆ ತರ ಆದಾಗ ನಾವು ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಿದಾಗ ತಪ್ಪಾದ್ರೂ ಕೂಡ ಅದನ್ನ ಜಾಸ್ತಿ ಹೇಳ್ಕೊಂಡ್ ಮಾಡದೆ ನಮ್ ತಿದ್ದುಪಡಿ ಮಾಡುದು ತುಂಬಾ. ಹಂಗೆ ನಾವು ಮಾಡುವ ಮನ್ಸು ಬಂತು. ಮತ್ತೆ ಯಾವ್ದಾದ್ರು ಹೊಸ ರೋಲ್ ಇನ್ನೂ ಕೊಟ್ರು ಕೂಡ ಮಾಡಬಹುದೇನೋ, ಹೇಗೋ ಸಪೋರ್ಟ್ ಇರುತ್ತಲ್ಲ. ಅಂದ್ರೆ ಉಳಿದ ಕಲಾವಿದ್ರು ಸ್ಟೇಜ್ ಅಲ್ಲಿ ನಮ್ಮನ್ನ ತೇಲ್ಸ್ಕೊಂಡು ಹೋಗ್ತಾರೆ, ಹಂಗೆ ನಮ್ದು ಪ್ರಾಬ್ಲಮ್ ಆದ್ರು. ಅದರಿಂದ ನಮ್ಗೊಂದು ಧೈರ್ಯ ಮಾಡ್ಲಕ್ಕಂದ್ರೆ. ಈಗ ನಮ್ಮೊಂದಿಗಿರೋದು ಓಂಕಾರ ಕಲಾ ತಂಡದ ಇಡೀ ತಂಡದ ಸಾರಥಿ. ಅಂದ್ರೆ ಇಡೀ ತಂಡವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾಟಕ ಆಗುವಲ್ಲಿ ಕರ್ಕೊಂಡೋಗಿ ಭದ್ರವಾಗಿ ಕರ್ಕೊಂಡು ಬಂದು ಭದ್ರವಾಗಿ ಕರ್ಕೊಂಡು ಹೋಗುವಂತ ಜವಾಬ್ದಾರಿ ಇರುವುದು ನಮ್ಮ ವ್ಯಾನ್ ಡ್ರೈವರ್ ಮಂಜಣ್ಣ. ರಾತ್ರಿ ಬರುವಾಗ ತುಂಬಾ ಲೇಟ್ ನೈಟ್ ಆಗಿರುತ್ತೆ, ನಾವೆಲ್ಲ ನಿದ್ರೆಯಲ್ಲಿ ಇರ್ತೀವಿ. ಆದ್ರೂ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನಮ್ಮನ್ನ ಸೇಫ್ ಆಗಿ ಇವತ್ತಿನವರೆಗೂ ಒಂದು 10-11 ವರ್ಷದ ಇದ್ರಲ್ಲಿ ನಮ್ದು ಕಲಾವಿದರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಿರೋ ಹಾಗೆ ಗಾಡಿಯಲ್ಲಿ ಓಡಿಸಿರುವಂತ ನಮ್ಮ ಡ್ರೈವರ್, ನಮ್ಮ ಸಾರಥಿ ಮಂಜಣ್ಣ. ಇವತ್ತ ವೆಲ್ಕಮ್ ಟು ಛಾಯಾಚಂದನ್ ಚಾನಲ್. ಮಂಜಣ್ಣ, 10-11 ವರ್ಷದಿಂದ ನಮ್ ಜೊತೆಗಿದ್ರಿ, ಹೇಗ್ ಅನಿಸ್ತಿತ್ತು ನಿಮ್ಗೆ? ಪರವಾಗಿಲ್ಲ, ಏನೋ ಸಮಸ್ಯೆ ಇಲ್ಲ. ಎಲ್ಲಿಗೆ ಬರ್ಲಿ, ಮೊದಲು ರಾತ್ರಿ ಎಲ್ಲ ಡ್ಯೂಟಿ ಮಾಡ್ತಾ ಇದ್ವಿ. ಇಷ್ಟು ತನಕ ಯಾವ್ದು ಸಮಸ್ಯೆ ಇಲ್ಲ, ಒಳ್ಳೆ ರೀತಿ ನಡೀತಾ ಉಂಟು. ಮತ್ತೆ ನಾಟಕದ ಬಗ್ಗೆ ಹೇಳೋದಂದ್ರೆ ಬಾರಿ ಖುಷಿ ಆಗತ್ತೆ. ಕಲಾವಿದರಾಗ್ಲಿ ನಮ್ಗೆ ಸಪೋರ್ಟ್, ನಮಗೂ ಹಾಗೆ ಒಳ್ಳೆ ಸಪೋರ್ಟ್ ಕೊಡ್ತಾರೆ. ಎಲ್ಲಿಗೆ ಒಂದು ಹೋಗೋದಾರು ಎಲ್ಲಿ ಬರೋದಾರು ಒಂದು ಸಪೋರ್ಟ್ ಕೊಡ್ತಾರೆ. ಅಷ್ಟೇ ಅಲ್ದೆ ಇವ್ರ ನಮ್ ಟೀಮ್ ಅಲ್ಲಿ ಇದ್ದ ನಮ್ ಜೊತೆಗೆ ಬೆರ್ತು ನಮ್ ನಾಟಕದಲ್ಲೂ ಕೂಡ ಪಾರ್ಟ್ ಮಾಡಿರ. ಇವ್ರೊಂದು ಎಷ್ಟ್ ನಾಟಕ ಇದ್ರಿ ಮಂಜಣ್ಣ ನೀವು? 3-4 ನಾಟಕದಾಗಿದ್ವಿ. 3-4 ನಾಟಕದಲ್ಲಿ ಇದ್ರ. ಕೆಲವ್ದು ಸ್ಟಾರ್ಟಿಂಗ್ ಅಲ್ಲಿ ಈ ಕೆಲವ್ದು ರೋಲ್ ಈ ಮುಖ ಮುಚ್ಕೊಂಡಲ್ಲ ಬಪ್ಪುದ, ಆಲ್ಮೋಸ್ಟ್ ಎಲ್ಲ ನಾಟಕದಲ್ಲಿ ಇವ್ರೆ. ಅದೆಲ್ಲ ಸಪೋರ್ಟಿಂಗ್ ನಮ್ಗೆ. ಅದು ಅಲ್ಲದೆ ಈ ಹೊಸ ನಾಟಕದಲ್ಲಿ ಒಂದು ಸಸ್ಪೆನ್ಸ್ ಕ್ಯಾರೆಕ್ಟರ್ ರೋಲ್ ಇತ್ತು ಇವತ್ತು ಇವ್ರದ್ದ. ಅದ್ರ ಬಗ್ಗೆ ಮಂಜಣ್ಣ? ಅದ್ರ ಬಗ್ಗೆ ಹೇಳೋದಂದ್ರೆ ನಂಗೆ ಗೊತ್ತಿಲ್ಲ ಏನಂತ ಹೇಳಿ.
ಈ ತರ ರೋಲ್ ಅಂತ ನಮ್ಗೆ ಗೊತ್ತಿಲ್ಲ. ಲಾಸ್ಟ್ ನಮ್ಗೆ ಗೊತ್ತಾದ ಏನೇ ಅಂತಂದ್ರೆ ನೀನು ಈ ತರ ಹೋಗಿ ಬರೋದಷ್ಟೇ ಅಂತ ಹೇಳಿದ್ರೆ, ಕಡಿಕೆ ನೋಡುವಾಗ ನಾನು ಗೆದ್ದಿ ಒದ್ದು ಮಾಡುದು, ಈ ಮರಳು ಕಟ್ಟಿ ಮಾಡುದು, ಈ ರೋಲ್ ಅಂದ್ರೆ ನನಗೆ ಆಶ್ಚರ್ಯ ಆಯ್ತು. ಮತ್ತೆ ಅದ್ರ ಬಗ್ಗೆ ಜನರು ಎಂತ ಅಂದ್ರೆ ಆ ರೋಲ್ ಕಂಡಾರ ಅದ್ರ ಬಗ್ಗೆ ಕೆಲವರು ನಮ್ಗೀಗಳು ಇಲ್ಲಲ್ಲ ಆಗ್ತಿದ್ರು ಬೆನ್ನಟ್ಟಿಂದ ಒದ್ ಮಾಡೋಕಿತ್ತು, ಮರಳು ಎಲ್ಲ ಮಾಡೋಕಿತ್ತು ಮತ್ತೆ ಹೇಳಿ ಬರ್ತಿದ್ದಕ್ಕೆ ಅಂತಿದ್ರೆ. ಮತ್ತೆ ನಮ್ಗೆ ಸ್ಟೇಜ್ ಹತ್ತುವಂತ ಅವಕಾಶ ಕೊಟ್ಟದ್ದು ನಂಗೆ ಈ ಗ್ರೂಪಿಗೆ ಬಂದ್ರ ಮೇಲೆ, ಓಂಕಾರ ಬಂದ್ರ ಮೇಲೆ. ಇವರ ಸ್ಟೇಜ್ ಎಲ್ಲ ಹತ್ತದವ್ರೆ ಅಲ್ಲ ಸಣ್ಣಿಂದ, ಅದ್ರ ಬಗ್ಗೆ ಅನುಭವನೇ ಇಲ್ಲ. ನಾವೇ ಫೋರ್ಸ್ ಮಾಡಿ ಅದು ನಮ್ಮ ಬಾಬಣ್ಣೆಲ್ಲ ಇದ್ರಲ್ಲ, ಎಲ್ಲ ಒಟ್ಟು ಫೋರ್ಸ್ ಮಾಡಿ ಇವ್ರನ್ನೊಂದು ಸ್ಟೇಜ್ ಗರ್ಸಿ ಈ ವರ್ಷ ನಾಟಕ ನಂಗೆ ಒಂದು ಸಪರೇಟ್ ರೋಲ್ ಬೇಕಂದೇಳಿ ಮುಖ ತೋರಿಸ್ತೇನೆ, ನಾ ಡೈಲಾಗ್ ಹೇಳ್ತೆ ಅಂದೇಳಿ ಎಲ್ಲ ಒಂದು ರೋಲ್ ಮಾಡಿರ. ಅದು ಜನರಿಂದ ಒಳ್ಳೆ ಒಪಿನಿಯನ್ ಬಂದಿದ್ದ. ಮತ್ತೆ 2 ಮಾತು ಆಡೋಕೆ ಅವಕಾಶ ಕೊಟ್ಟದ್ದು ನಮ್ಮ ಅರುಣ, ಕಣ್ಣ ಮುಚ್ಚಾರಲ್ಲ 2 ಮಾತಾಡೋಕೆ ಅವಕಾಶ ಕೊಟ್ಟದ್ದು ಅರುಣ. ಅವ್ರಿಗೊಂದು ತುಂಬಾ ಥ್ಯಾಂಕ್ಸ್. ಕಣ್ಣ ಮುಚ್ಚಲ ನಾಟಕದಲ್ಲ ಒಂದು ವಿಲನ್ಗೆ ಜೊತೆಗಿರುವಂತ ರೋಲ್ ಅದು. ಒಂದು ಹೆಣ ತಗೊಂಡು ಹೋಗುವಾಗ ಬರುವಂತ ಒಂದು ಡೈಲಾಗ್ ಇತ್ತಲ್ಲ, ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಮಂಜಣ್ಣ, ಥ್ಯಾಂಕ್ಸ್. ಈಗ ನಮ್ಮೊಂದಿಗೆ ಓಂಕಾರ ಕಲಾವಿದ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದಾವ್ ನಮ್ ಜೊತೆ ಇದ್ರ ಪ್ರಶಾಂತ್ ಶಾಂತ್ಯಾರು. ಯಾವ್ದೇ ಒಂದ್ ನಾಟಕ ಸಕ್ಸಸ್ಫುಲ್ ಆಗಿ ಸೂಪರ್ ಹಿಟ್ ಆಯ್ತಂದ್ರೆ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಆಗ್ತ. ಎಲ್ಲಾ ಕಲಾವಿದ್ರು ಸ್ಟೇಜ್ ಮೇಲೆ ಆಕ್ಟ್ ಮಾಡ್ತಿದ್ರೆ, ಇವ್ರು ಸ್ಟೇಜ್ ಮುಂದೆ ಕುತ್ಕೊಂಡು ಮ್ಯೂಸಿಕ್ ಕೊಡ್ತಿರ್ತಾರ. ಇವ್ರ ಮ್ಯೂಸಿಕ್ ಇಂದ ಒಂದ್ ನಾಟಕ ತುಂಬಾ ಒಳ್ಳೆ ಹೋಯ್ಕಂದ್ರೆ ಇವ್ರ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಅಂತ. ನಮಸ್ತೆ ಪ್ರಶಾಂತ್, ಎಷ್ಟು ವರ್ಷ ಆಯ್ತು ನೀವು ಈ ಟೀಮ್ ಅಲ್ಲಿ ವರ್ಕ್ ಮಾಡೋ ಶುರು ಮಾಡಿ? ನಾನೊಂದು 6 ವರ್ಷದಿಂದ ಈ ಟೀಮ್ ಅಲ್ಲಿ ಮ್ಯೂಸಿಕ್ ಮಾಡ್ತಿದ್ದೀನಿ. ಎಷ್ಟು ನಾಟಕಕ್ಕೆ ಮ್ಯೂಸಿಕ್ ಕೊಟ್ಟಿದ್ರಿ ನೀವು? ನಾನೊಂದು 7-8 ನಾಟಕಕ್ಕೆ ಮ್ಯೂಸಿಕ್ ಕೊಟ್ಟಿದ್ದೀನಿ ಇವ್ರ ಹತ್ರ. ಒಳ್ಳೆಯ ಟೀಮ್, ನೀವು ಮ್ಯೂಸಿಕ್ ಕೊಟ್ಟು ತುಂಬಾ ಖುಷಿ ಆಯ್ತು. ಎಲ್ಲ ಮ್ಯೂಸಿಕ್ ಈಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂದ್ರೆ ಯೂಸ್ ಮಾಡ್ಕೊಬೇಕು. ಕುಂದಾಪುರ ಸ್ಟೈಲ್ ಅಂದ್ರೆ ನಮ್ ತುಳು ಸೈಡ್, ನಾವು ತುಳು ಆಕ್ಚುಲಿ ತುಳು ಸೈಡ್ ಡ್ರಾಮಾ ಬೇರೆ, ಕುಂದಾಪುರ ಸ್ಟೈಲ್ ಡ್ರಾಮಾನೇ ಬೇರೆ ಆಕ್ಚುಲಿ. ಈ ಸೈಡ್ ಅಂದ್ರೆ ಈ ನಮ್ ಟೀಮ್ ಒಂದು ತುಳು ಸೈಡ್ ಟೀಮ್ ಇದೆಯಲ್ಲ, ಅದಕ್ಕೆ ಒಂದು ಏನಂದ್ರೆ ಒಂದು ಸರಿಸಮವಾಗಿ ಅದಕ್ಕೆ ತುಳು ಸೈಡ್ ಮ್ಯೂಸಿಕ್ ಖುಷಿ ಎಲ್ಲ ಯೂಸ್ ಮಾಡ್ಕಂದ್ರೆ ಎಲ್ಲ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಹೊಸ ನಾಟಕದ ಬಗ್ಗೆ ಒಂದು ಒಳ್ಳೆಯ ನಾಟಕ ನಮ್ದು ಇದೊಂದು. ಈ ಬೇರೆ ವಾಚ್ ಮ್ಯಾನ್ ಆಗ್ಲಿ, ಬೇರೆ ಮೊದ್ಲು ಯಾವ್ದೇ ನಾಟಕ ಆಗ್ಲಿ ಅದ್ರ ಲೆವೆಲ್ಗೆ ಒಂದು ಫಸ್ಟ್ ಒಂದನೇ ಸೂಪರ್ ಆಗಿ ಬಂದಿದೆ ಡ್ರಾಮಾ. ಒಳ್ಳೆ ಮೆಸೇಜ್, ಒಳ್ಳೆ ಕಾಮಿಡಿ, ಈ ಜನರೇಷನ್ಗೆ ಹೇಗೆ ಬೇಕು ಆ ತರದೊಂದು ಕಾಮಿಡಿ ಅಂಡ್ ಸ್ಟೋರಿ, ಆ ತರನಿದೆ. ಸೂಪರ್ ನಾಟಕ. ಈಗ ಇವ್ರೀಗ ಚಳಿಯಲ್ಲ, ಇಲ್ಲಿ ನಿಮ್ಗೆ 3 ಗಂಟೆ ಕುತ್ಕೊಂಡ್ ಮ್ಯೂಸಿಕ್ ಕೊಡ್ಲೇಬೇಕು. ನಿಮ್ಗೆ ಯಾವತ್ತಾದ್ರೂ ಕಷ್ಟ ಅನ್ಸದ್ ಯಾವತ್ತಾರು? ಹಾಗೇನಿಲ್ಲ, ಮ್ಯೂಸಿಕ್ ಅಂದ್ರೆ ಕೊಡ್ಲೇಬೇಕು. ಒಂದು 3 ಗಂಟೆ ಅದು ಕುತ್ಕೋಬೇಕು, ಆದ್ರೆ ಬೋರ್ ಆತಿಲ್ಲ ನಮ್ಗೆ. ಗಮ್ಮತ್ ಅದ, ನಮ್ದೇ ಟೀಮ್ ಎಂಜಾಯ್ ಮಾಡ್ತಾ ಮ್ಯೂಸಿಕ್ ಕೊಡ್ತಾ ಇರ್ತೀವಿ. ಆಡಿಯನ್ಸ್ ಎಲ್ಲ ನೆಗೆಟಿವ್ ಇರುವಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ, ಬೋರ್ ಅನ್ಸುದಿಲ್ಲ. ನಿಮ್ಗೆ ಹೆಂಗ್ ಅನ್ಸತ್ ಈಗ ನಿಮ್ ಫೀಲ್ಡ್ ಬಗ್ಗೆ? ಎಷ್ಟು ಖುಷಿ ಇತ್ತು? ಒಂದು ಜನರನ್ನು ಮನೋರಂಜಿಸುವುದು ನಮ್ದು ಕೆಲಸ. ಸೊ ಒಳ್ಳೆ ಫೀಲ್ಡ್ ನಮ್ಗಿದು, ಖುಷಿ ಆಗುತ್ತೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಈಗ ನಮ್ಮೊಟ್ಟಿಗೆ ಓಂಕಾರ ಕಲಾವಿದ್ರಿದು ಲೈಟ್ ಆಪರೇಟ್ ಮಾಡುವಂತ ತೌಸಿಫ್ ಅವ್ರು ನಮ್ಮ ಜೊತೆ ಇದ್ರು. ನಮಸ್ತೆ ತೌಸಿಫ್. ನಮಸ್ತೆ. ನಾವೀಗ ಹೆಂಗ್ ಸ್ಟೇಜ್ ಮೇಲೆ ಎಲ್ಲರನ್ನ ಕಾಣ್ತಲ್ಲ ಆಕ್ಟರ್ಸ್ ನ, ಇವರೆಲ್ಲ ತೆರೆ ಮುಂದ್ ಕುತ್ಕೊಂಡ್ ಕೆಲಸ ಮಾಡ್ತಾರ. ಇವರ ಇಲ್ಲಿ ಪ್ರಶಾಂತ್ ಶಾಂತಿಯಾರ ಇಲ್ಲಿ ತೆರೆ ಹಿಂದ್ ಕುತ್ಕೊಂಡ್ ಕೆಲಸ ಮಾಡ್ತಾರ. ಎಷ್ಟು ಖುಷಿ ಆತ್ ನಿಮ್ಗೆ ಓಂಕಾರ ಕಲಾವಿದ್ರಲ್ಲಿ ನೀವು ಒಬ್ರು ಅಂತ? ನಮ್ಗೆ ಎಲ್ಲ ಕಲಾವಿದರು ಅಂತ ಸಾಥ್ ಕೊಡ್ತಾರೆ. ಆಮೇಲೆ ಮ್ಯೂಸಿಕ್ ಅವರು ಒಳ್ಳೆ, ಅವ್ರ ಮ್ಯೂಸಿಕ್ ತಕ್ಕಂತೆ ನಮ್ ಲೈಟಿಂಗ್ ಬರುತ್ತೆ. ಹಂಗೆ ಜನರದು ಖುಷಿ ಮಾಡ್ಬೇಕು. ಈಗ ಒಂದು ರೋಲ್, ಒಂದ್ ವಿಲನ್ ರೋಲಿಗೆ ಯಾವ ತರ ಲೈಟಿಂಗ್ ಕೊಡ್ಕೋ ಅಥವಾ ಒಂದು ಎಲ್ಲಾ ರೋಲಿಗೂ ಈ ಲೈಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ನಿಮ್ಗೆ ಯಾವ ತರ? ಇಲ್ಲ, ಒಂದು ಕಲಾವಿದ್ರು ಕದರ್ ಅಂದಿರುತ್ತೆ, ಆ ಕದರ್ ಅನ್ನು ನಾವು ನೋಡ್ತೇವೆ. ಈ ಒಂದ್ ಸ್ಪಾಟ್ ಇಂದ ಈಚೆ ಸ್ಪಾಟ್ ಹೋಗ್ತಾರೆ, ಅದ್ ನೋಡ್ತೇವೆ. ಆಮೇಲೆ ಮ್ಯೂಸಿಕ್ ಇದೆಯಲ್ಲ, ಅದು ಫುಲ್ ಮ್ಯೂಸಿಕ್ಗೆ ಹೋಗ್ತೇವೆ ನಾವು. ಈ ವರ್ಕ್ ನೀವ್ ಯಾರಿಂದ ಕಲ್ತ್ರಿ? ನಾವು ಕಲ್ತಿಲ್ಲ, ನಾವ್ ಹಿಂಗೆ ಮುಂದೆ ಟೀಮ್ ಇಂದ ಬಂದು ಹಿಂಗೆ ನಾಟಕ ಮಾಡಿ. ಎಷ್ಟು ವರ್ಷದಿಂದ ಈ ಟೀಮ್ ಅಲ್ಲಿ ನೀವು ವರ್ಕ್ ಮಾಡ್ತಿದ್ರಿ? ಒಂದ್ ಆಯ್ತು 3-4 ವರ್ಷ ಆಯ್ತು. ಒನ್ ಟೈಮ್ ಬಿಟ್ಟಿದ್ದೆ, ಆಮೇಲೆ ಮತ್ತೆ ಚಾನ್ಸ್ ಸಿಕ್ಕಿದೆ, ಅದೇ ಖುಷಿ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್. ಈ ವಿಡಿಯೋ ಮಾಡೋದು ನಂದು ಒಬ್ಬಳದ್ದೇ ಆಸೆ ಆಗಿರಲ್ಲ. ನಾನು ಸಬ್ಸ್ಕ್ರೈಬರ್ ತುಂಬಾ ಜನ ಹೇಳಿದೀರಿ, ನಂಗೂ ತುಂಬಾ ಖುಷಿ ಆಯ್ತು ಇವತ್ತು ಓಂಕಾರ ಕಲಾವಿದ್ರನ್ನ ಮಾತಾಡ್ಸದ್ದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕಂತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೆ ಯಾರು ಇಷ್ಟ ಅವ್ರ ಹೆಸರನ್ನ ಕಮೆಂಟ್ ಮಾಡಿ. ಬಾಯ್ ಬಾಯ್.